ಈಗ ಆರಂಭವಾಗ್ತಾ ಇದೆ ದೇಶದ ಅತಿ ದೊಡ್ಡ ಮೊಕದ್ದಮೆ ಆಪ್ಕಿ ಅದಾಲತ್ ರಜತ್ ಶರ್ಮಾ ಅವರೊಂದಿಗೆ. ನಮಸ್ಕಾರ. ಆಪ್ಕಿ ಅದಾಲತ್ಗೆ ನಿಮ್ಗೆಲ್ಲ ಸ್ವಾಗತ. ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ಒಬ್ರು ಎಂತ ಸಿನಿಮಾ ತಾರೆ ಅಂತಂದ್ರೆ ಆಕೆ ಪರದೆ ಮೇಲೆ ಬರ್ತಿದ್ದಾಗೆ ಎಲ್ಲರ ಮನಸ್ಸಿನಲ್ಲೂ ಒಂದು ಉಲ್ಲಾಸ ಬರುತ್ತೆ. ಆಕೆ ನಿಮ್ಮ ಮುಂದೆ ಬಂದಾಗ ನಿಮ್ಮೆಲ್ಲರ ಎದೆ ಬಡಿತ ತುಂಬಾನೇ ಹೆಚ್ಚಾಗತ್ತೆ. ಪ್ಲೀಸ್ ವೆಲ್ಕಮ್ ಸೆನ್ಸೇಷನಲ್ ಬಿಪಾಶಾ ಬಸು. How's it going? Scared, nervous? I'm going to sit down. Thank you. ಮತ್ತೆ ಬಿಪಾಶಾ ಬಸು ಅವರ ಇವತ್ತಿನ ವಿಶೇಷ ಎಪಿಸೋಡ್ಗೆ ನಾವು ಜಡ್ಜ್ ಆಗಿ ಆಮಂತ್ರಿಸಿದ್ದೀವಿ. ಪ್ರೊಡ್ಯೂಸರ್, ಡೈರೆಕ್ಟರ್, ರೈಟರ್, ಥಿಂಕರ್. ಮತ್ತೆ ಇವತ್ತಿನ ನಮ್ಮ ಜಡ್ಜ್ಗೆ ಬಿಪಾಶಾ ಅವರು ಬಹಳನೇ ಆತ್ಮೀಯರು. ಪ್ಲೀಸ್ ವೆಲ್ಕಮ್ ಮಹೇಶ್ ಭಟ್. ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ಮೊಕದ್ದಮೆಯನ್ನ ಶುರು ಮಾಡೋದಕ್ಕಿಂತ ಮುಂಚೆ ಇವತ್ತಿನ ಜಡ್ಜ್ ಮಹೇಶ್ ಭಟ್ ಅವರ ಅನುಮತಿಯನ್ನು ಕೇಳ್ತಾ ಇದ್ದೇನೆ ಕಾರ್ಯಕ್ರಮ ಶುರು ಮಾಡೋದಕ್ಕೆ. ಈಗ ಶುರು ಮಾಡಿ. ಆಪ್ಕಿ ಅದಾಲತ್ನಲ್ಲಿ ಮೊದಲ ಆರೋಪ ಬಿಪಾಶಾ ಬಸು ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಬಿಪಾಶಾ ಬಸು ಮೇಲಿರುವ ಆರೋಪವೆಂದರೆ ಇವರು ಯಂಗ್ಸ್ಟರ್ಗಳನ್ನು ಹಾಳು ಮಾಡುತ್ತಿದ್ದಾರೆ ಎಂಬುದು. ಬಿಪಾಶಾ, ಕಳೆದ 11 ವರ್ಷಗಳಿಂದ ನಮ್ಮ ಯುವ ಜನತೆ ನಿಮ್ಮನ್ನ ನೋಡ್ತಾ ಬರ್ತಾ ಇದ್ದಾರೆ. ಕೆಲವೊಮ್ಮೆ ಹೇಳ್ತೀರಿ ಬೀಡಿ ಜಲೈಲೆ ಜಿಗರ್ಮಾ ಬಡಿ ಆಗ, ಇನ್ನೊಮ್ಮೆ ನೀವು ಹೇಳ್ತೀರಿ ಫೂಕ್ ದೇರೆ. ಯಾಕೆ ಇಷ್ಟೊಂದು ಹಾಳು ಮಾಡ್ತಾ ಇದ್ದೀರಾ? ನಾನ್ ಸಾರಿ ಹೇಳಿದ್ರೆ ನಡೆಯತ್ತಾ? ಏನ್ ಜನರೇಷನ್ ಹಾಳಾಗೋಕೆ ಇಷ್ಟಪಡ್ತಾರೆ. ನನ್ನ ಕಡೆಯಿಂದ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಬೀಡಿ ಹಚ್ಚಿ ನನ್ಗೆ ಲಾಭ ಆಗಿದೆ. ಮತ್ತೆ 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 ಕೇವಲ ಐ ಥಿಂಕ್ ನನಗೆ ಮಾತ್ರ ಲಾಭ ಆಗಿಲ್ಲ. ಆ ಹಾಡಿಂದಾಗಿ ಪ್ರಪಂಚಕ್ಕೆ ಆ ಹಾಡು ಸಿಕ್ತು. ಅದರಿಂದಾಗಿ ಅಂದ್ರೆ ನೀವ್ ಹೇಳೋದು ಬೀಡಿ ತಯಾರಿಸೋರ್ಗೆ ಲಾಭ ಆಯ್ತು ಅಂತನಾ? ಇಲ್ಲ, ಬೀಡಿ ನಾನು ಆಂಟಿ ಸ್ಮೋಕರು. ಲೈಕ್ ಐ ಡೋಂಟ್ ಲೈಕ್ ಸ್ಮೋಕರ್ಸ್ ಅಂಡ್ ಐ ಥಿಂಕ್ ಆಲ್ ಆಫ್ ಯು ನಾನು ಎಲ್ರಿಗೂ ಸೀರಿಯಸ್ ಆಗಿ ಹೇಳ್ತೀನಿ, ಸ್ಮೋಕಿಂಗ್ ತುಂಬಾನೇ ಕೆಟ್ಟ ಅಭ್ಯಾಸ. ಸಿಗರೇಟ್, ಬೀಡಿ ಯಾವುದು ಸೇದ್ಬೇಡಿ. ನಿಕೋಟಿನ್ ಕಡೆ ಹೋಗ್ಬಾರ್ದು. ಐ ಆಮ್ ಆಬ್ಸಲ್ಯೂಟ್ಲಿ ಅಗೇನ್ಸ್ಟ್ ಇಟ್. ಯಾರು ಸೇದ್ಬಾರ್ದು. ಕೇವಲ ಹಾಡಕ್ ಡಾನ್ಸ್ ಮಾಡ್ಬೋದಷ್ಟೇ. ಓಕೆ, ನೋಡಿ, ಬೀಡಿ ಸಿಗರೇಟ್ ನ ವಿಚಾರವಾಗಿ ನೀವು ಬೇಡ ಅಂತ ಹೇಳಿದ್ರಿ. ಆದ್ರೆ ಸ್ಕ್ರೀನ್ ಮೇಲೆ ಬಂದಾಗ ಮತ್ತೆ ನೀವ್ ಹೇಳಿದ್ರಿ ಜಾದೂ ಹೈ ನಶಾ ಹೈ ತುಜ್ಕೋ ಭುಲಾ ಕೆ ಜಾऊं. ಓ, ಆಕ್ಚುಲಿ ನನಗೆ ಗೊತ್ತಿಲ್ಲ ಏನ್ ಮಾಡ್ತಿದ್ದೆ ಅಂತ. ಯಾಕಂದ್ರೆ ಅವಾಗ ಆ ಹಾಡನ್ನ ಶೂಟ್ ಮಾಡುವಾಗ 20 ದಿನ ನಾವು ನೈಟ್ ಶೂಟ್ ಮಾಡಿದ್ವಿ. ಅದಾದ್ಮೇಲೆ ಪೂಜಾ ಹೇಳಿದ್ರು ನಾವು ಹಾಡ್ ಶೂಟ್ ಮಾಡ್ತಾ ಇದೀವಿ, ಸಾಂಗ್ ಶೂಟ್ ಅಂತ, ಹಗಲಲ್ಲಿ. ಅಂಡ್ ಪಾಂಡಿಚೇರಿನಲ್ಲಿ ಇಟ್ ವಾಸ್ 50 degrees, ಟೂ ಹಾಟ್. ಅಲ್ಲಿ ಎಷ್ಟು ಬಿಸಿಲಿತ್ತು ಅಂತಂದ್ರೆ ಗೊತ್ತಿಲ್ಲ ಶೂಟಿಂಗಲ್ಲಿ ಏನಾಯ್ತು ಅನ್ನೋದು. ಹಾ, ಏನಾಯ್ತು, ಟೆಂಪ್ರೇಚರ್ ಹಾಟ್, ನನ್ನ ಎಕ್ಸ್ ಬಾಯ್ ಫ್ರೆಂಡ್ ಹಾಟ್ ಆವಾಗ ಇರ್ತಿದ್ದ. ಸೊ ಎಲ್ಲ ನೋಡಿ, ಒಬ್ರು ಡೈರೆಕ್ಟರ್ ಹೇಳ್ತಾರೆ ಬಿಪಾಶಾ ಬಸು ಯಾವ ರೂಮಿಗೆ ಹೋಗ್ತಾರಲ್ಲ ಅದರ ಟೆಂಪರೇಚರ್ ಚೇಂಜ್ ಆಗ್ಬಿಡುತ್ತೆ ಅಂತಾರೆ. ಈಗ ಇದಕ್ಕೆ ನನಗೆ ಉತ್ತರ ಕೊಡೋದಿಕ್ಕೆ ಬರಲ್ಲ. ನೀವು ಅದಕ್ಕೆ ನನಗೆ ಪನಿಷ್ಮೆಂಟ್ ಕೊಟ್ಬಿಡಿ. ಪನಿಷ್ಮೆಂಟ್ ನ ಜಡ್ಜ್ ಸಾಹೇಬ್ರು ಕೊಡ್ತಾರೆ, ಭಟ್ ಸಾಹೇಬ್ರು. ಬಟ್ ಸರ್, ಮತ್ತೆ ನಾನು ಇನ್ನೊಂದ್ ಕಡೆ ಓದಿದ್ದೆ, ನೀವು ಒಂದು ಹಾಡು ಹಾಡ್ತೀರಿ. परवाने शमा जलाएं जल जाए न बिपाशा, आज तुझे सिखा दूं प्यार की भाषा. ನೋಡಿ, ನಾನು ಪ್ರೀತಿಯ ಭಾಷೆನ ತುಂಬಾ ಚೆನ್ನಾಗಿ ಕಲಿಸ್ತೀನಿ. ಅದಕ್ಕೆ ಆ ಹಾಡನ್ನ ಬರೆದಿದ್ದು ನನ್ನ ಹೆಸರಲ್ಲಿ. ಆದ್ರೆ ತುಂಬಾ ಒಳ್ಳೆ ರೀತಿಯ ಭಾಷೆ, ನಾಟ್ ದ ವೇ ಯು ಥಿಂಕಿಂಗ್. ನಾನು ತುಂಬಾ ಲವಿಂಗ್ ಲವಬಲ್ ಹುಡುಗಿ.
ಯು ನೋ ಐ ರಿಯಲಿ ಕ್ಯಾನ್ ಟೀಚ್. ಸ್ವಲ್ಪ ಪ್ರೀತಿಯ ಪಾಠ ಹೇಳ್ಕೊಡ್ಬೋದು. I love you guys. Thank you. ನಿಮ್ಮ ಇನ್ನೊಂದು ಹಾಡಿದೆ, पड़ गई मैं पूरी तरह सुन हो गई मैं टुन. ಈ ಲಿರಿಕ್ ಬರೆಯೋರು ಇರ್ತಾರಲ್ಲ, ಅವರು ಬರೀತಾರೆ ಹಾಡನ್ನ, ನಾನ್ ಬಂದು ಲಿಪ್ಸಿಂಕ್ ಮಾಡ್ತೀನಿ ಇನ್ನೋಸೆಂಟ್ ಆಗಿ ಅಷ್ಟೇ. ಮತ್ತೆ ಇದು ನನ್ನ ಅಬ್ಬಾಸ್ ಮುಸ್ತಾನ್ ಸಿನಿಮಾ. ನನ್ನ ಫೇವ್ರೆಟ್ ಡೈರೆಕ್ಟರ್. ತುಂಬಾ ಡೈರೆಕ್ಟರ್ಸ್ ಇದ್ದಾರೆ, ನಾನು ತುಂಬಾ ರೆಸ್ಪೆಕ್ಟ್ ಮಾಡ್ತೀನಿ ಅವರಿಗೆ. ನಾನು ಹಾಡು ಕೇಳೋದೂ ಇಲ್ಲ. ಬಾ ಬಿಪಾಶಾ ಈ ಹಾಡು ಅಂದ್ರೆ ಬಂದ್ಬಿಟ್ಟೆ ಅಷ್ಟೇ, ಲಿಪ್ಸಿಂಗ್ ಕೊಟ್ಬಿಡು. ನನಗೆ ಸಿನಿಮಾದವರಿಂದ ಗೊತ್ತಾಗಿದ್ದೇನೆಂದ್ರೆ ನೀವು ಈ ಹಾಡನ್ನ ಹಾಡಿ ಚಿಕ್ನಿ ಚಮೇಲಿಗೆ ಟಕ್ಕರ್ ಕೊಡ್ಬೇಕು ಅಂತಿದ್ರಂತೆ. ಇಲ್ಲ, ಚಿಕ್ನಿ ಚಮೇಲಿ ಐ ಥಿಂಕ್ ಇದು ಎಲ್ಲಾನು ಕೂಡ ದಾಟಿದೆ, ಅದು ತುಂಬಾ ಮುಂದೆ ಹೋಗಿದೆ. ನಾನು ಅದಕ್ಕೆ ತುಂಬಾ ಡಾನ್ಸ್ ಕೂಡ ಮಾಡಿದ್ದೀನಿ. ಐ ಥಿಂಕ್ ಅದಕ್ಕೆ ನಾನು ಯಾವುದೇ ರೀತಿ ಟಕ್ಕರ್ ಕೊಟ್ಟಿಲ್ಲ. ಆದ್ರೆ ಈ ಮಾತು ನಿಜ ಅಂತೀರಾ? ನೀವು ಯಾವ ರೀತಿ ಹಾಡನ್ನ ಹಾಡ್ತೀರಾ, ಯಾವ ರೀತಿ ಆಕ್ಟಿಂಗ್ ಅನ್ನ ಮಾಡ್ತೀರಾ, ಮತ್ತೆ ಯಾವ ರೀತಿ ಡೈಲಾಗ್ ಅನ್ನ ಹೇಳ್ತೀರಾ, ಇದರಿಂದ ನಮ್ಮ ಯುವಜನತೆ ಹಾಳಾಗ್ತಿದಾರಾ? ನೀವೆಲ್ಲ ಹಾಳಾಗಿದ್ದೀರಾ? ನಾನೀಗ ನಿಮ್ಗೊಂದು ಉದಾಹರಣೆ ಕೊಡ್ತೀನಿ. ಜಿಸ್ಮಲ್ಲಿ ಒಂದು ಡೈಲಾಗ್ ಇತ್ತು, ಇದು ನಿಮ್ಗಿದು ನೆನ್ಪಿರ್ಬೇಕು. ये जिस्म प्यार नहीं जानता. जानता है तो भूख, सिर्फ जिस्म की भूख. ನೋಡಿ, ಅದು ಬಿಪಾಶಾ ಬಾಸು ಆಗಿರ್ಲಿಲ್ಲ. ಅವಳೊಬ್ಳು ಬಾಡಿಗೆದಾರರಾಗಿದ್ಲು ಸೋನಿಯಾಗೆ. ಆ ಬಾಡಿಗೆದಾರಳು ನನಗೆ ತುಂಬಾನೇ ಇಷ್ಟ ಆಗಿದ್ಲು. ಆಕ್ಚುಲಿ ಮೊದಲನೇ ಸಲ ನಾನು ಯಾವುದೋ ಒಂದು ಸಿನಿಮಾಗೆ ನಾನು ಫೀಲ್ಡಿಂಗ್ ಮಾಡಿದ್ದೆ. ನಾನು ಬರ್ಡ್ ಸರ್ ಮತ್ತೆ ಪೂಜಾ ಹತ್ರ ಹೋಗಿ, ಇಲ್ಲ ನಾನು ಈ ಸಿನಿಮಾ ಮಾಡಲೇಬೇಕು ಅಂತ ಕೇಳಿದ್ದೆ, ಈ ಫಿಲ್ಮ್ನ ತಗೊಳ್ಳಿ ನನ್ನನ್ನು. ಬಿಕಾಸ್ ಆ ಟೈಮಲ್ಲಿ ಏನು ಅನ್ಕೋತಾ ಇದ್ರು ಅಂದರೆ ಆ್ಯಕ್ಟ್ರೆಸಸ್ ಇಷ್ಟು ಬೋಲ್ಡ್ ಆಗಿರಲ್ಲ ಅಂತ. ನನ್ನ ಪ್ರಕಾರ ಅಡಲ್ಟ್ ಫಿಲಮ್ ಆಗ್ತಿದೆ ಅಂತಂದರೆ, ಹಾಗೆ ಕ್ಯಾರೆಕ್ಟರ್ ಎಷ್ಟು ಡಿಫ್ರೆಂಟ್ ಆಗಿತ್ತು ಅಂದರೆ, ಅವಳು ಸಿಂಪಲ್ ಆಗಿರೋಂಥ ಹುಡುಗಿ ಅಲ್ಲ. ಶಿ ವಾಸ್ ಡಿಸೆಪ್ಟರ್. ಶಿ ವಾಂಟೆಡ್ ಟು ಯೂಸ್ ಲವ್. ಏನ್ ಬೇಕೋ ಪಡ್ಕೊಳ್ಳೋ ಕ್ಯಾರೆಕ್ಟ್ರು. ನನಗನ್ನಿಸ್ತು ಇದು ಹಿಂದಿ ಫಿಲ್ಮ್ನ ಹೀರೋಯಿನ್ ಒಂದು ಪ್ರೆಡಿಕ್ಟಬಲ್ ರೂಪದಲ್ಲಿ ಬರ್ತಾರೆ ಯಾವಾಗ್ಲೂ ಸಿನಿಮಾದಲ್ಲಿ. ನನಗನ್ನಿಸ್ತು ಈ ಇಮೇಜ್ನ ನಾನು ಮುರಿಬೇಕು. ಅಂಡ್ ಆಸ್ ಅನ್ ಆಕ್ಟರ್ ನನಗೊಂದು ಚಾಲೆಂಜ್ ಕೂಡ ಆಗಿತ್ತು. ನಿಮ್ಮಲ್ಲಿ ಕೆಲವೊಂದು ಬದಲಾಗೋದೇ ಇಲ್ಲ. ಹೌದು. ಜಿಸ್ಮಲ್ಲಿ ನಿಮ್ದೊಂದು ಕಿಸ್ಸಿಂಗ್ ಸೀನ್ ಇತ್ತಲ್ಲ, ಅದನ್ನ ಜನ ನೋಡಿದ್ದಾರೆ. ರಾಜ್ 3ನಲ್ಲಿ ಹೌದು. ಬಹಳ ದೊಡ್ಡದಾದಂತ ಕಿಸ್ಸಿಂಗ್ ಸೀನ್ ಇದೆ ಸೀರಿಯಲ್ ಕಿಲ್ಲರ್ ಜೊತೆಗೆ. ನೋಡಿ, ನಾನು ಯಾವಾಗಲೂ ಹೇಳಿದ್ದೀನಿ, ಕಿಸ್ಸಿಂಗ್ ಸೀನ್ ಆನ್ ಸ್ಕ್ರೀನ್ ತುಂಬಾನೇ ಕಷ್ಟ, ಗೊತ್ತಲ್ಲ. ಅದು ಒಂದು ಇಂಟಿಮೇಟಿಂಗ್ ಆಗಿರುತ್ತೆ. ನಾನು ಆ ಸಿನಿಮಾದಲ್ಲಿ ನಾನು ಜಾಸ್ತಿ ಯೋಚಿಸಿರ್ಲಿಲ್ಲ, ಯಾಕಂದ್ರೆ ಅವ್ನು ನನ್ನ ಬಾಯ್ ಫ್ರೆಂಡ್ ಆಗಿದ್ದ. ಸೊ ನನಗೆ ಹಿಂಜರಿಕೆನೇ ಇರಲಿಲ್ಲ. ಸೊ ನಾನು ಸ್ಕ್ರೀನಲ್ಲಿ ನೋಡಿದಾಗ ಓ ಮೈ ಗಾಡ್ ವಾಟ್ಸ್ ಗೋಯಿಂಗ್ ಆನ್. ಸೊ ಆದರೆ ಅದಾದ್ಮೇಲೆ ಇನ್ನೊಂದು ಆನ್ ಸ್ಕ್ರೀನ್ ಕಿಸ್ಸಿಂಗ್ ಇತ್ತು ರಣವೀರ್ ಜೊತೆ. ನಾನು ತುಂಬಾ ಪ್ರಯತ್ನ ಪಟ್ಟಿದ್ದೆ ಕ್ಯಾನ್ಸಲ್ ಮಾಡೋದಕ್ಕೆ, ಐ ಶುಡ್ ಗೆಟ್ ಇಟ್ ಕ್ಯಾನ್ಸಲ್. ಆದ್ರೆ ಆದಿತ್ಯ ಚೋಪ್ರಾ ನನ್ನ ಮಾತೇ ಕೇಳಲಿಲ್ಲ. ಮತ್ತೆ ತುಂಬಾನೇ ಆಕ್ವರ್ಡ್ ಮೂಮೆಂಟ್ ಆಗಿತ್ತು ಆ ಸಮಯದಲ್ಲಿ ನನಗೆ. ಫೈನಲಿ ಇಟ್ ಲುಕ್ಸ್ ನೈಸ್ ಆನ್ ದ ಸ್ಕ್ರೀನ್. ಬಟ್ ವೆನ್ ಇಟ್ ಕೇಮ್ ಟು ಇಮ್ರಾನ್ ಹಾಶ್ಮಿ, ನಾನು ನಿಮ್ಗಳಿಗೆ ಸತ್ಯ ಹೇಳ್ತೀನಿ, ಇಮ್ರಾನ್ ಹಾಶ್ಮಿ ವಿಚಾರ ಬಂದಾಗ ನಾನು ಯೋಚಿಸಿದ್ದೆ ಇವನ್ ಹೆಸರೇ ಒಂದು ಸೀರಿಯಲ್ ಕಿಸ್ಸರ್. ನಾನು ಬಟ್ ಅವ್ರಿಗೆ ಹೋಗಿ ಹೇಳಿದ್ರೆ ನಾನು ಕಿಸ್ ಮಾಡಕ್ ಇಷ್ಟ ಇಲ್ಲ, ಕಿಸ್ ಔಟ್ ಮಾಡಿ ಅಂತಂದ್ರೆ ಆಗಾಗ ಜನ ನನ್ಗೆ ಹೊಡಿತಾರೆ ಹಿಡ್ಕೊಂಡು. ಸೊ ಐ ಕಾಂಟ್ ಡಿಸಪಾಯಿಂಟ್ ಆಡಿಯನ್ಸ್. ಸೊ ದಿಸ್ ಇಸ್ ದ ಫಸ್ಟ್ ಟೈಮ್ ನಾನು ಬೇಡ ಕಿಸ್ ಅಂತ ಹೇಳಲಿಲ್ಲ. ಅದ್ರ ಬದಲಿಗೆ ಪ್ಲೀಸ್ ಕೀಪ್ ದ ಕಿಸ್ ಅಂತ ಹೇಳ್ದೆ. ಲೆಟ್ ಜಸ್ಟ್ ಡೂ ದ ಕಿಸ್. ಮತ್ತದು ನೆವರ್ ಎಂಡಿಂಗ್ ಆಗೋಯ್ತು. ಹಾಗಲ್ಲ, ನೆವರ್ ಎಂಡಿಂಗ್ ಆಗ್ಲಿಲ್ಲ. ಆ ಸೀನ್ ತುಂಬಾ ಉದ್ದ ಇತ್ತು. ಸೀನ್ ಉದ್ದ ಇತ್ತಾ ಅಥವಾ ಕಿಸ್ ಉದ್ದ ಇತ್ತಾ? ಇಲ್ಲ, ದ ಪ್ರಾಬ್ಲಮ್ ಇಸ್ ಕಿಸ್ ಮಾಡ್ತಾ ಮಾಡ್ತಾ ಸೀನ್ ಇತ್ತು, ಅದು ಕಷ್ಟ ಇತ್ತು, ತುಂಬಾ ಕಷ್ಟ ಇತ್ತು. ಎಷ್ಟೋ ಸಲ ಡೈಲಾಗೇನೆ ಮರ್ತೋಗಿದ್ದೆ ನಾನು. ನಾನ್ ಕೇಳ್ಪಟ್ಟಿದ್ದೆ ಮಾಧವನ್ ಅವ್ರ ಜೊತೆಗೂ ಕಿಸ್ಸಿಂಗ್ ಸೀನಲ್ಲಿ ಬಹಳ ಕಷ್ಟ ಆಗಿತ್ತಂತೆ ನಿಮ್ಗೆ. ಅದು ತುಂಬಾ ಸಣ್ಣ ಕಿಸ್ ಆಗಿತ್ತು, ಆದ್ರೆ ತುಂಬಾ ಪ್ರಾಬ್ಲಮ್ ಆಗಿತ್ತು. ಯಾಕಂದ್ರೆ ಹೀ ಇಸ್ ಮೈ ಫ್ರೆಂಡ್. ಒಬ್ಬ ಫ್ರೆಂಡ್ ಜೊತೆ ಈ ರೀತಿ ಎಲ್ಲ ಕಿಸ್ ಮಾಡೋದು ಅಂದ್ರೆ, ಸೊ ನಾನು ಆಕ್ಚುಲ್ ಆಗಿ ಸ್ವಲ್ಪ ಶಾಂಪೇನ್ ಕುಡಿದು ಕಿಸ್ ಕುಡ್ದಿದ್ದೆ. ಜನರಲಿ ನಾನು ಕುಡಿಯಲ್ಲ. ಐ ಡೋಂಟ್ ಲೈಕ್ ಡ್ರಿಂಕಿಂಗ್. ಮತ್ತು ಅವ್ರು ಈರುಳ್ಳಿ ತಿಂದ್ರು. ನಿಮ್ಗೆ ಹೇಗೆ ಗೊತ್ತು? ಕೆಲವೊಂದು ರಹಸ್ಯ ನನಗೂ ಗೊತ್ತು. ಸರಿ, ನನಗಿರುವಂಥ ನೆನಪಿನ ಶಕ್ತಿ ಏನಿದೆ ಅದು ತುಂಬಾ ಕೆಟ್ಟದು. ನನ್ನ ಮೆಮರಿ ಪ್ರಾಬ್ಲಮ್, ಇದೇ ಪ್ರಾಬ್ಲಮ್. ನಾನೆಲ್ಲ ಮರ್ತು ಬಿಡ್ತೀನಿ. ಯಾವಾಗ ಅವಶ್ಯಕತೆ ಇದೆಯೋ ಆಗ ನೀವು ಮರ್ತೋಗ್ತೀರಾ? ಇಲ್ಲ, ಯಾವಾಗ್ಲೂ. ಇಲ್ಲ, ನಿಜವಾಗ್ಲೂ ನನ್ನ ಮೆಮೊರಿ ಏನಿದೆ ಅದು ಐ ಸೇ ದಟ್ ಅದು ಬರೀ 3 ತಿಂಗಳು ಅಷ್ಟೇ ಇರೋದು.
ಮತ್ತೆ ಕೆಲವೊಂದ್ಸಲ 3 ದಿನಕ್ಕೆ ಮರ್ತು ಹೋಗ್ತೀನಿ. ಆದ್ರೆ ಇಂಥದ್ದೇ ರೋಲ್ಗಳು ಯಾಕೆ ನಿಮಗೆ ಸಿಗುತ್ತೆ ಮತ್ತೆ ಇಂಥದ್ದೇ ರೋಲ್ಗಳನ್ನ ನೀವ್ ಯಾಕೆ ಮಾಡ್ತೀರಿ? ಗಂಡ ಹೆಂಡತಿ ಮಧ್ಯೆ ಬರುವಂತ ಪಾತ್ರಗಳನ್ನ ಒಂದ್ಸಲ ಆಗಿತ್ತು. ನೀವು ಸೆಡ್ಯೂಸ್ ಮಾಡ್ತೀರಾ, ಮರ್ಡರ್ ಮಾಡ್ತೀರಾ? ಟು ಪ್ಲೇ ದೀಸ್ ಕೈಂಡ್ ಆಫ್ ಡಾರ್ಕ್ ರೋಲ್ಸ್ ನನಗೆ ತುಂಬಾ ಇಷ್ಟ ಆಗತ್ತೆ. ಯಾಕಂದ್ರೆ ನಾನೊಬ್ಳು ಮಾಮೂಲಿ ಹುಡುಗಿ, ನನ್ನ ಜೀವನ ತುಂಬಾ ಬೇಸಿಕ್ಕು. ಹೌದು, ನಾನು ಫೇಮಸ್ಸು, ಆದ್ರೆ ನಾನು ಶೂಟ್ ಮುಗಿಸ್ ಮನೆಗೆ ಹೋದಾಗ ಬೇರೆಯವರೆಲ್ಲ ಹೇಗಿರ್ತಾರೋ ಏನ್ ಮಾಡ್ತಾರೋ ಅದನ್ನೇ ಮಾಡ್ತೀನಿ. ಸೊ ಟು ಲಿವ್ ದ ಲೈಫ್ ಆಫ್ ಸಂಬಡಿ ಎಲ್ಸ್ ವಿಚ್ ಈಸ್ ವೆರಿ ಡಿಫ್ರೆಂಟ್ ಫ್ರಮ್ ಮೈನ್ ಎಕ್ಸೈಟ್ಸ್ ಮೀ. ನೀವು ಮನೇಲಿ ಏನ್ ಮಾಡ್ತೀರಲ್ಲ ಅದನ್ನ ತೋರಿಸ್ಬೇಕು ನಿಮ್ಗೆ. ನಾನು ನಿಮ್ಮನ್ನ ನಿಮ್ಮ ಸಿನಿಮಾಗಳ ಬಗ್ಗೆ ಕೇಳ್ತಾ ಇದ್ದೆ, ಆದ್ರೆ ನೀವು ಮನೆಯಲ್ಲಿ ಏನ್ ಮಾಡ್ತೀರಾ ಅಂತ ಒಂದ್ಸಲ ನೋಡಿ. ಈ ಫೋಟೋಸ್ ನೋಡಿ. That's it. ಈಗ ನೋಡಿ, ನಾನ್ ನಿಮ್ಮ ರೆಸ್ಟ್ ಮಾಡ್ತಾ ಸಿನಿಮಾಗಳಲ್ಲಿ ಇದೀನಿ. ಇದು ನೀವು ರೆಸ್ಟ್ ಮಾಡ್ತಾ ಇರೋದು. ಹಾ. Relax. ವಿಶ್ರಾಂತಿ ತಗೊಳ್ಳೋದು ಒಳ್ಳೇದು. ಮನೇಲಿ ಹಾಸಿಗೆ ಮೇಲೆ ಆರಾಮಾಗಿ ರಿಲ್ಯಾಕ್ಸ್ಡ್ ಆಗಿರ್ಬೇಕು. ಸಿನಿಮಾಗಳಲ್ಲಿ ರೋಲ್ ಮಾಡೋದು, ಸೆಡ್ಯೂಸ್ ಮಾಡೋದು, ಈ ಎಲ್ಲ ವಿಚಾರಗಳು ನನ್ಗೆ ಅರ್ಥ ಆಗತ್ತೆ. ಆದ್ರೆ ಕವರ್ ಪೇಜಲ್ಲಿ ಈ ತರ ಫೋಟೋ ಪ್ರಿಂಟ್ ಆಗೋದು ಅಂದ್ರೆ ನೋಡಿ, ಒಂದು ಕಂಫರ್ಟ್ ಲೆವೆಲ್ ಇರತ್ತೆ. ನಿಮ್ಮ ಲೈಫ್ ಪ್ರತಿ ವರ್ಷ ಚೇಂಜ್ ಆಗ್ತಾ ಇರತ್ತೆ. ಪ್ರಿಯಾರಿಟೀಸ್ ಬದಲಾಗತ್ತೆ. ಆಗ ಸೊ ನಾನು ಒಂದ್ ಮ್ಯಾಗ್ಝಿನ್ ಬಗ್ಗೆ ಹೇಳ್ತೀನಿ. ಅದು ನನ್ನ ಬಾಯ್ ಫ್ರೆಂಡ್ ಆಗಿದ್ದ. ಮತ್ತೆ ಇದ್ರಲ್ಲಂತೂ ಬಾಯ್ ಫ್ರೆಂಡ್ ಕೂಡ ಇಲ್ಲ. ಅದಕ್ಕೆ ಚೆನ್ನಾಗಿರೋದು, ಒಂಟಿಯಾಗಿರೋದು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಆ ಫೋಟೋ. ಮತ್ತೆ ನಿಜವಾದ ಜೀವನದಲ್ಲೂ ಕೂಡ. ಹೌದು. ಇದಂತೂ ಫೋಟೋ ಬಿಡಿ, ನಾನೊಂದು ಫೋಟೋ ನೋಡಿದ್ದೆ ಫುಟ್ಬಾಲರ್ ಕ್ರಿಸ್ಟಿಯಾನೋ ರೊನಾಲ್ಡೋ ಅವ್ರ ಜೊತೆಗೆ. ನೋಡಿ, ಆ ವಿಚಾರನ ನಾನು ಮೀಡಿಯಾಗೆ ಕ್ಲಾರಿಫಿಕೇಶನ್ ಕೊಡೋದಕ್ಕೆ ಯಾವತ್ತೂ ಪ್ರಯತ್ನ ಪಟ್ಟಿಲ್ಲ. ಆದ್ರೆ ನಾನು ಈಗ ನಿಮ್ಮ ಅದಾಲತ್ಗೆ ಬಂದಿದ್ದೀನಿ ಇಷ್ಟು ವರ್ಷಗಳ ನಂತರ ಅಂದಮೇಲೆ ಐ ಥಿಂಕ್ ಐ ಶುಡ್ ಟಾಕ್ ಅಬೌಟ್ ಇಟ್. ನಾನು ರೊನಾಲ್ಡೋನ ತುಂಬಾ ದೊಡ್ಡ ಫ್ಯಾನ್. ಮತ್ತೆ ಇವಾಗ್ಲೂ ಕೂಡ ನಾನು ಯಾವಾಗ್ಲೂ ಭೇಟಿ ಮಾಡ್ಬೇಕು ಅಂತಿದ್ದೆ. ಎಲ್ರೂ ಹೇಗೆ ಭೇಟಿ ಮಾಡ್ತಾರೋ, ಆಟೋಗ್ರಾಫ್ ತಗೋತಾರೋ ಹಾಗೆ ನಾನು ಕೂಡ ಅಂತಂದ್ರೆ ಇದ್ ಮಾಡ್ತಾ ಇದ್ದೆ. ನಾನು ಕೂಡ ಎಕ್ಸೈಟೆಡ್ ಗರ್ಲ್. ಸೊ ನನಗೆ ಪೋರ್ಚುಗಲಲ್ಲಿ ಆಪರ್ಚುನಿಟಿ ಸಿಕ್ತು 7 ವಂಡರ್ಸ್ ಆಫ್ ದ ವರ್ಲ್ಡ್ ಹೋಸ್ಟ್ ಮಾಡೋಕೆ ಅಂತ ಅಂದಾಗ ಗಿಲೆರಿ ಸ್ವ್ಯಾಂಗ್ ಜೊತೆ. ಆಗ ನನ್ನ ಭೇಟಿ ರೊನಾಲ್ಡೋ ಜೊತೆ ಆಯ್ತು. ಆ ಟೈಮಲ್ಲಿ ನಾನು ಒಂದು ಅವಾರ್ಡ್ ಕೂಡ ಕೊಟ್ಟಿದ್ದೆ ಅವರಿಗೆ. ಆಮೇಲೆ ಪೋಸ್ಟ್ ದ್ಯಾಟ್ ವಿ ಮೆಟ್. ಎಲ್ರೂ ಕೂಡ ಭೇಟಿಯಾಗಿದ್ವಿ ಪಾರ್ಟಿನಲ್ಲಿ. ಮತ್ತೆ ರೊನಾಲ್ಡೋ ತುಂಬಾ ಉದ್ದಕ್ಕಿದ್ದಾರೆ. ಮತ್ತೆ ನಾವು ಡಿಸ್ಕೋಗ್ ಹೋಗಿದ್ವಿ. ಅಲ್ಲಿ ತುಂಬಾನೇ ನಾಯ್ಸ್ ಇತ್ತು. ಮತ್ತೆ ಅಲ್ಲಿ ಪಾಪರಾಟ್ಸಿ ಅಲೋ ಇರ್ಲಿಲ್ಲ. ಅವ್ನು ನನ್ನ ಜೊತೆ ಮಾತಾಡ್ಬೇಕು ಅಂದ್ರೆ ಪ್ರತಿ ಸಲನೂ ಬೆಂಡ್ ಆಗಿ ಮಾತಾಡ್ತಾ ಇದ್ದ. ಅಂಡ್ ಅಲ್ಲಿ ತುಂಬಾ ಫೋನ್ ಕ್ಯಾಮ್ರಾಸ್ ಇತ್ತು. ನಾನ್ ಹೇಳೋದೇನಂದ್ರೆ, ಅಲ್ಲಿ ಕಿಸ್ ಏನಾದ್ರೂ ಇದ್ದಿದ್ರೆ ಕಿಸ್ ಫೋಟೋ ಯಾಕೆ ಬಂದಿಲ್ಲ? ಕಿಸ್ಗಿಂತ ಮುಂಚಿನ ಫೋಟೋ ಯಾಕೆ ಬರುತ್ತೆ? ಈ ಥರ ಡಾಕ್ಟರ್ಡ್ ಫೋಟೋಸ್, ಇದು ಡಾಕ್ಟರ್ಡ್ ಅಲ್ಲ, ಇಟ್ಸ್ ಜಸ್ಟ್ ಅನ್ ಆಂಗಲ್. ಸೊ ಈವನ್ ನಾನು ಈ ಫೋಟೋನ ನೋಡಿದಾಗ ನನಗೆ ನನ್ನ ಫ್ರೆಂಡ್ ಹೇಳಿದ್ರು, ಬಿಪಾಶಾ ಒಂದು ಸನ್ ಟ್ಯಾಬ್ಲೆಟ್ ಅಲ್ಲಿ ನಿಂದು ಒಂದು ಫೋಟೋ ಬಂದಿದೆ, ನೀನ್ ಅದನ್ನ ನೋಡ್ಬೇಕು. ಫೋಟೋ ನನ್ನ ಹತ್ರ ಇದೆ, ನೀವೇನಾದ್ರೂ ನೋಡ್ಬೇಕು? ಇಲ್ಲ, ಬೇಡ, ನನಗೆ ನೋಡಕ್ ಇಷ್ಟ ಇಲ್ಲ. ಐ ಥಿಂಕ್ ನನ್ನ ಜೀವನದಲ್ಲಿ ಅದು ತುಂಬಾ ಎಂಬ್ಯಾರೆಸಿಂಗ್ ಮೂಮೆಂಟ್ ಅಂತ ಕಾಣತ್ತೆ. ಯಾಕಂದ್ರೆ ನಾನು ತುಂಬಾ ಜವಾಬ್ದಾರಿಯುತ ಹುಡುಗಿ. ಆ ಟೈಮಲ್ಲಿ ನಾನೊಂದು ರಿಲೇಶನ್ಶಿಪ್ ಅಲ್ಲೂ ಇದ್ದೆ. ಸೊ ನಾನು ನನ್ನನ್ನ ನಂಬ್ಕೊಂಡಿರೋರ್ಗೆ ಚೀಟ್ ಮಾಡೋ ಅಂತ ಹುಡುಗಿ ಅಲ್ಲ. ಈ ವಿಚಾರನ ನಾನು ತುಂಬಾ ಫ್ರ್ಯಾಂಕ್ಲಿ, ಹಾನೆಸ್ಟ್ಲಿ ಎಲ್ರ ಮುಂದೆ ಹೇಳೋಕ್ ಇಷ್ಟಪಡ್ತೀನಿ. ನಾನು ಪ್ರೀತಿ ಮಾಡೋದೇ ಆದ್ರೆ ನಾನು ನನ್ನ ಪೂರ್ತಿ ಮನ್ಸಿಂದ ಮಾಡ್ತೀನಿ. ಸೊ ಬಿಪಾಶಾ, ನೀವು ಹಾನೆಸ್ಟ್ಲಿ ಮೊದಲನೇ ಸಲ ನೀವು ಎಲ್ರ ಮುಂದೆ ಫ್ರಾಂಕ್ಲಿ ಮಾತಾಡಿದ್ದೀರಾ. ಮತ್ತೆ ಈ ಎಲ್ಲ ಮಾತನ್ನ ನಾನು ನಂಬ್ತೇನೆ. ಮತ್ತೆ ಈ ಆರೋಪವನ್ನ ಇಲ್ಲಿಗೆ ನಿಲ್ಲಿಸ್ತೇನೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಆಪ್ಕೆ ಅದಾಲತ್ನಲ್ಲಿ ಬಿಪಾಶಾ ಬಸು ಅವರ ಮೇಲೆ ಜನತೆಯ ಆರೋಪ ಮತ್ತೆ ಪ್ರಶ್ನೆಗಳ ಮತ್ತೊಂದು ಸುತ್ತು. ನೀವು ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ದೀರಾ, ನನಗೆ ಕಿಸ್ಸಿಂಗ್ ಸೀನ್ ಮಾಡೋದು ಬಹಳನೇ ಕಷ್ಟ ಆಗುತ್ತೆ ಅಂತ. ಕಷ್ಟ. ಆದ್ರೆ ಇಂಟಿಮೇಟ್ ಸೀನ್ ಮಾಡೋದು ಬಹಳನೇ ಸುಲಭ ಅಂತ. ಹೌದು, ಯಾಕಂದ್ರೆ ಏನೂ ಮಾಡೋದೇ ಬೇಕಾಗಿಲ್ಲ ಇಂಟಿಮೆಸಿ ಸೀನಲ್ಲಿ. ಇಲ್ಲಿ ನೋಡು, ಅಲ್ಲಿ ನೋಡು, ಈ ಕಡೆ ನೋಡು, ಅಷ್ಟೇ, ಮುಗ್ದೋಯ್ತು. ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ಫಿಲ್ಮ್ ಸ್ಟಾರ್ ಬಿಪಾಶಾ ಬಸು. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಬಿಪಾಶಾ ಬಸು ಮೇಲಿರುವ ಆರೋಪವೆಂದರೆ ಇವರು ಅವರ ಸೆಕ್ಸ್ ಅಪೀಲ್ನ ಮೇಲೆ ಅಬ್ಸೆಸ್ಡ್ ಎಂಬುದು. ಬಿಪಾಶಾ, ನಾನ್ ಕೇಳ್ಪಟ್ಟೆ ನೀವು ಜೀವನದಲ್ಲಿ ಕೇವಲ ಒಬ್ಬರನ್ನ ಮಾತ್ರ ಪ್ರೀತಿಸ್ತೀರಾ, ಮತ್ತೆ ಅವರ ಹೆಸರು ಬಿಪಾಶಾ. ತುಂಬಾ ವರ್ಷಗಳ ನಂತರ
ನಾನಿದನ್ನ ಕಲ್ತ್ಕೊಂಡಿದ್ದು ನನ್ನನ್ನ ನಾನು ಪ್ರೀತಿಸೋದು ತುಂಬಾ ಇಂಪಾರ್ಟೆಂಟ್ ಅಂತ. ಈ ವಿಚಾರ ನನಗೆ ತುಂಬಾ ಲೇಟಾಗೆ ಅರ್ಥ ಆಯ್ತು. ಅದಕ್ಕೆ ನಾನೊಂದು ಬ್ರ್ಯಾಂಡು ಶುರು ಮಾಡಿದ್ದೀನಿ. ಅದ್ರ ಹೆಸರು BB ಲವ್ ಯೋರ್ ಸೆಲ್ಫ್. ಎಲ್ಲಿ ನಾನು ಆಕ್ಚುಲಿ ಜನಗಳಿಗೆ ಇನ್ಸ್ಪೈರ್ ಮಾಡ್ತೀನಿ ನಮ್ಮನ್ನ ನಾವು ಪ್ರೀತಿಸೋದು ಎಷ್ಟು ಇಂಪಾರ್ಟೆಂಟ್ ಅಂತ. ನಿಮ್ಮನ್ನ ನೀವು ತುಂಬಾನೇ ಪ್ರೀತಿಸ್ತೀರಾ ಮತ್ತೆ ನಿಮ್ಮ ಸೆಕ್ಸ್ ಅಪೀಲ್ ಬಗ್ಗೆ ಬಹಳನೇ ಇಂಪ್ರೆಸ್ಡ್ ಆಗಿದ್ದೀರಾ. ನಾನ್ ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ, ನಾನ್ ಸಾಯೋ ತನಕ ಸೆಕ್ಸಿ ಆಗಿರೋದಕ್ಕೆ ಇಷ್ಟಪಡ್ತೀನಿ. ನಾನ್ ಆಸೆ ಪಡ್ತೀನಿ ನಾನೊಬ್ಳು ಸೆಕ್ಸಿ ಅಜ್ಜಿ ಆಗ್ಬೇಕು. ಮತ್ತೆ ನಾನ್ ನನ್ ಮೊಮ್ಮಕ್ಳಿಗೆ ಹೇಳ್ತೀನಿ, ಡೋಂಟ್ ಮೆಸ್ ವಿತ್ ಮಿ, ಐ ಆಮ್ ಎ ಸೆಕ್ಸಿ ಗ್ರ್ಯಾಂಡ್ ಮದರ್. ಓಕೆ, ಸೊ ಇದು ನನ್ನ ಆಲೋಚನೆ. ನನ್ಗನ್ಸತ್ತೆ ಮನುಷ್ಯರಲ್ಲಿ ಒಂದು ಸೆಕ್ಸಿ ಫೀಲ್ ಇರಬೇಕು ಅಟ್ರಾಕ್ಟ್ ಆಗೋದಕ್ಕೆ, ತುಂಬಾ ಮುಖ್ಯ. ಅದರ ಅರ್ಥ ಒಂದು ಒಳ್ಳೆ ಮುಖ ಅಥವಾ ಒಂದು ಒಳ್ಳೆ ಬಾಡಿ ಸ್ಟ್ರಕ್ಚರ್. ನನ್ಗನ್ಸತ್ತೆ ಪರ್ಸ್ನಾಲಿಟಿ ಸೆಕ್ಸಿ ಆಗಿರ್ಬೇಕು. ಮತ್ತೆ ಸೆಕ್ಸ್ ಅಪೀಲ್ ಯಾರು ಅಕ್ವೈರ್ ಮಾಡ್ಕೊಳ್ಳೋದಕ್ಕಾಗಲ್ಲ, ಅದೊಂದು ಬಾಂಡಿಂಗ್ ಆಗಿರತ್ತೆ. ಒಂದು ವೇಳೆ ನೀವ್ ಹೇಳೋದಾದ್ರೆ ನನ್ನ ಸೆಕ್ಸಿ ಅಪೀಲ್ನ ನಾನು ಯೂಸ್ ಮಾಡ್ಕೋತೀನಿ ಈ ಫೀಲ್ಡಲ್ಲಿ ಅಂದ್ರೆ ಅದನ್ನ ನಾನು ಒಪ್ಕೋತೀನಿ. ಯಾಕಂದ್ರೆ ನನ್ಗನ್ಸತ್ತೆ ತುಂಬಾನೇ ಅಬ್ಯೂಸ್ಡ್ ಟರ್ಮ್ ಇತ್ತು. ನಾನು ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಾಗ, ಫಿಲಂ ಇಂಡಸ್ಟ್ರಿಗೆ ಎಲ್ಲ ಜರ್ನಲಿಸ್ಟ್ ಬಂದು ನನ್ನ ಕೇಳ್ತಾ ಇದ್ರು, ನಿಮ್ಗೆ ಹೇಗೆ ಅನ್ಸತ್ತೆ ಈ ಥರ ಎಲ್ಲ ಕೇಳಿದಾಗ. ಆಗ ನಾನು ಐ ಶುಡ್ ಥಿಂಕ್ಸ್ ದಟ್ ನನ್ಗೆ ತುಂಬಾ ಇಷ್ಟ ಆಗತ್ತೆ. ನಿಮಗೆ ಯಾಕೆ ಬೇಜಾರಾಗ್ತಾ ಇದೆ ನನಗೆ ಗೊತ್ತಿಲ್ಲ, ಆದ್ರೆ ಇಟ್ಸ್ ಇಂಪಾರ್ಟೆಂಟ್ ಟು ಬಿ ಸೆಕ್ಸಿ ನಮ್ಮ ಇಂಡಸ್ಟ್ರಿನಲ್ಲಿ. ಕೇಳೋದಿಲ್ವಾ ಈ ಬಾಡಿ ಸೀಕ್ರೆಟ್ ಏನು ಅಂತ? ಅದು ನಾನು ತುಂಬಾ ವರ್ಕೌಟ್ ಮಾಡ್ತೀನಿ. ನನ್ನ ಬಗ್ಗೆ ನಾನು ಕಾಳಜಿ ವಹಿಸ್ತೀನಿ. ನಾನು ಚೆನ್ನಾಗಿ ತಿಂತೀನಿ. ನನಗೆ ಸಿಕ್ಕಿರೋದು ಜೀವನದಲ್ಲಿ ಒಂದೇ ಲೈಫು. ಮತ್ತೆ ಮನುಷ್ಯನ ಹತ್ರ ದೇಹ ಬಿಟ್ಟು ಬೇರೆ ಇನ್ನೇನೂ ಇಲ್ಲ. ಒಂದ್ವೇಳೆ ನಿಮ್ಮ ಶರೀರನೇ ಇಲ್ಲ ಅಂದ್ರೆ ನಿಮ್ಮ ಬುದ್ಧಿನೂ ಕೆಲಸ ಮಾಡಲ್ಲ. ಸೊ ತುಂಬಾನೇ ಮುಖ್ಯ ನಿಮ್ಮ ಈ ದೇಹಕ್ಕೆ, ನಿಮ್ಮ ಈ ಹೆಲ್ತ್ಗೆ ಇನ್ವೆಸ್ಟ್ ಮಾಡ್ಕೊಳ್ಳೋಂಥದ್ದು. ಆದ್ರೆ ಬಿಪಾಶಾ, ಒಂದು ಸಂದರ್ಭದಲ್ಲಿ ನೀವು ಈ ರೀತಿ ಇರ್ಲಿಲ್ಲ. ಹೌದು, ಖಂಡಿತ. ಒಬ್ರು ಜರ್ನಲಿಸ್ಟ್ ನಿಮ್ಮನ್ನ ತುಂಬಾ ದಪ್ಪ ಇದ್ದೀರಾ ಅಂದಿದ್ರು. ದಪ್ಪ. ನನಗ್ ನೆನ್ಪಿದೆ, ಒಬ್ರು ಟ್ಯಾಬ್ಲರ್ ಹೇಳಿದ್ರು, ಬಿಪಾಶಾ ಬಿಕಮ್ಸ್ ಫ್ಯಾಟ್ ಇನ್ ಬೋಲ್ಡ್ ಲೆಟರ್. ಆಗ ನನಗನ್ನಿಸ್ತಾ ಇತ್ತು, ಇಲ್ಲ ನಾನು ತುಂಬಾ ಕ್ಯೂಟ್ ಆಗಿದ್ದೀನಿ, ನಾನ್ ಹೇಗ್ ದಪ್ಪ ಆದೆ. ಮತ್ತೆ ನನಗೆ ಈ ಸತ್ಯ, ಆಕ್ಚುಲಿ ಬಿಸ್ನೆಸ್ ಎಷ್ಟು ಡ್ಯೂಷಲ್ ಅಂದ್ರೆ, ನೀವು ಸಕ್ಸಸ್ ಆಗ್ಬೇಕು ಅಂದ್ರೆ ಪ್ರತಿದಿನ ಕೆಲಸ ಮಾಡ್ತೀರಾ. ಸೊ ಹಾಗಾಗಿ ನಿಮ್ಗೆ ಮುಖದಲ್ಲಿ ರಿಯಾಲಿಟಿ ಕಾಣಿಸೋದೇ ಇಲ್ಲ. ಎಷ್ಟೋ ವರ್ಷಗಳ ಹಿಂದೆ, ಅಂದ್ರೆ ನನ್ಗನ್ಸತ್ತೆ 23-24 ಇಯರ್ಸ್ ಅಲ್ಲಿ, ವೆನ್ ಪೀಪಲ್ ಕಾಲ್ಡ್ ಮೀ ಫ್ಯಾಟ್, ಆ್ಯಂಡ್ ಆಗ ನನ್ಗನ್ನಿಸ್ತಾ ಇತ್ತು, ಇಲ್ಲ ನಾನು ತುಂಬಾ ಕ್ಯೂಟ್ ಆಗಿದ್ದೀನಿ, ನಾನು ತುಂಬಾ ಸಕ್ಸಸ್ಫುಲ್ ಆಗಿದ್ದೀನಿ, ತುಂಬಾ ಕೆಲಸ ಇದೆ, ಬ್ಯುಸಿ ಆಗಿದ್ದೀನಿ, ಯಾರು ನನ್ಗೆ ಹೇಳಲ್ಲ. ಆದ್ರೆ ರಿಯಾಲಿಟಿ ಅನ್ನೋದು ತುಂಬಾನೇ ಮುಖ್ಯ ಆಗತ್ತೆ ನಮ್ಗೆ. ಕೆಲವೊಂದ್ಸಲ ನಿಮ್ಮ ಕರೆಂಟ್ ಸರೌಂಡಿಂಗ್ ಏನಿದೆ, ಕೆಲವೊಂದ್ಸಲ ಅದು ಡಿವಿಷನಲ್ ಮಾಡ್ಬಿಡತ್ತೆ ಈ ಫೀಲ್ಡಲ್ಲಿ. ಸೊ ಐ ಥಿಂಕ್ ಐ ರಿಕ್ವೈರ್ಡ್ ದ್ಯಾಟ್. ಕಪಾಳಕ್ಕೆ ಹೊಡೆಯೋದು, ದಪ್ಪ ಆಗಿದ್ಯಾ ಅಂತ ಹೇಳೋದು, ನಿನ್ನ ನೀನ್ ನೋಡ್ಕೋ ಅಂತ ಹೇಳೋದು. ಯಾಕಂದ್ರೆ ಫಿಲಂ ಇಂಡಸ್ಟ್ರಿ ಈಸ್ ಅ ವಿಜುವಲ್ ಮೀಡಿಯಂ. ತುಂಬಾ ಮುಖ್ಯ ಆಗತ್ತೆ ನಿಮ್ಮನ್ನ ನೀವು ಒಳ್ಳೆ ರೀತಿನಲ್ಲಿ ಪ್ರೆಸೆಂಟ್ ಮಾಡ್ಕೊಳ್ಳೋದು. ಮತ್ತೆ ಧೂಮ್ 2 ನಲ್ಲಿ ನೀವು ಬಿಕಿನಿ ಹಾಕೊಳ್ಳೋದಕ್ಕೋಸ್ಕರ ನಿಮ್ಮನ್ನ ನೀವು ಟೋನ್ ಡೌನ್ ಮಾಡ್ಕೊಂಡ್ರಿ. 1 ವರ್ಷ ಕೊಟ್ಟಿದ್ರು ಆದಿತ್ಯ ಚೋಪ್ಡಾ ಅವರು. ಅವ್ರು ನನ್ಗೆ ಹೇಳಿದ್ರು, ನೀವು ರಿಯೋಗ್ ಹೋಗಿ ನೀವು ಬಿಕಿನಿ ಹಾಕೋಬೇಕಾಗತ್ತೆ, ಸರ್ಫಿಂಗ್ ಮಾಡ್ಬೇಕಾಗತ್ತೆ. ನಾನು ಹೇಗ್ ಮಾಡ್ತೀನಿ, ಇಷ್ಟು ದಪ್ಪ ಆಗಿದ್ದೀನಿ, ಅದರಲ್ಲೂ ಬಿಕಿನಿ ಹಾಕೊಂಡು ಸ್ಕ್ರೀನ್ ಮೇಲೆ. ಐ ಆಮ್ ಗಿವಿಂಗ್ ಯು 1 ಇಯರ್ ಅಂದ್ರು. ಐ ಥಿಂಕ್ ಇಟ್ ಹೆಲ್ಪ್ ಮೀ. ಐ ಥಿಂಕ್ ನನ್ನ ರೊಮ್ಯಾನ್ಸ್ ಏನಿದೆ ನನ್ನ ಫಿಟ್ನೆಸ್ ಜೊತೆಗೆ ಸ್ಟಾರ್ಟೆಡ್ ವಿತ್ ನೋ ಎಂಟ್ರಿ, ಆ್ಯಂಡ್ ಅದಾದ್ಮೇಲೆ ಹೋಗಿ ಹುಡ್ಕೋದು. ಐ ಥಿಂಕ್ ಇಟ್ ಜಸ್ಟ್ ಐ ಬಿಕೇಮ್ ಮೋರ್ ಆ್ಯಂಡ್ ಮೋರ್ ಅವೇರ್ ಅಬೌಟ್ ಮೈ ಫಿಟ್ನೆಸ್. ಮೊದಲು ರಿಕ್ವೈರ್ಮೆಂಟ್ ಇತ್ತು, ನೀವು ಈ ಇಂಡಸ್ಟ್ರಿನಲ್ಲಿ ಇದ್ದೀರಾ ಅಂದರೆ ಫಿಟ್ ಆಗಿ ಕಾಣಲೇಬೇಕು. ಆದ್ರೆ ನಿಧಾನವಾಗಿ ಅದು ನನ್ನ ಪ್ಯಾಷನ್ ಆಗೋಯ್ತು. ಫಿಟ್ ಆಗಿರೋದು ಓಕೆ, ಆದ್ರೆ ತೋರಿಸ್ಕೊಳ್ಳೋದು ಸಮಸ್ಯೆ ಅಲ್ವಾ? ನನ್ಗನ್ಸೋದಿಲ್ಲ. ಐ ಡಿಸ್ಅಗ್ರಿ ವಿತ್ ಯು. ನನಗನ್ಸುತ್ತೆ ನೀವು ಕಾನ್ಷಿಯಸ್ ಇಲ್ಲ ಅಂದ್ರೆ ನಿಮಗೊಳ್ಳೆ ಬಾಡಿ ಬೇಕು ಅಂತ. ಅದು ನಿಮ್ಮ ಕಾನ್ಫಿಡೆಂಟ್ ಆಗಿರತ್ತೆ. ನಿಮಗೆ ಯಾರೂ ಗನ್ ಇಟ್ಕೊಂಡು ಹೇಳ್ತಾ ಇಲ್ಲ, ನೋ ಶೋ ಇಟ್. ಒಂದು ವೇಳೆ ನೀವು ರೆಸ್ಪಾನ್ಸಿಬಲಿ ನೀವೇ ನಿಮ್ಮ ಇಚ್ಛೆಯಿಂದ ಬಿಕಿನಿ ಹಾಕೊಂಡು ಆನ್ ಸ್ಕ್ರೀನ್ ಬರಬೇಕು ಅಂತಿದ್ರೆ ನನಗೇನೂ ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ನಾನು ಗೋವಾಗ್ ಹೋದಾಗ, ಇನ್ನೊಂದ್ ಕಡೆ ಹೋದಾಗ ನಾನು ಬಿಕಿನಿ ಹಾಕೋತೀನಿ. ನನಗೆ ಬೀಚ್ ಅಂದ್ರೆ ಇಷ್ಟ, ಬೀಚ್ ಕಡೆ ಇರೋದಿಷ್ಟ. ಒಂದ್ ವೇಳೆ ಈಗ ನಾನು ನನ್ನ ರಿಯಲ್ ಲೈಫಲ್ಲಿ ಬಿಕಿನಿ ಹಾಕೋತೀನಿ ಅಂತಂದ್ರೆ ನನ್ಗನ್ಸೋದಿಲ್ಲ ನಾನು ಸ್ಕ್ರೀನ್ ಮೇಲೆ ಬಿಕಿನಿ ಹಾಕೋದ್ರಲ್ಲಿ ತಪ್ಪಿದೆ ಅಂತ. ಆದ್ರೆ ಯಾವಾಗೆಲ್ಲ ನೀವು ಇಂಥ ರೋಲ್ನ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೀರೋ, ಸೆಕ್ಸ್ ಅಪೀಲ್ ಇಲ್ದೇ ಇರೋದು, ಅಂದ್ರೆ ಆಕ್ರೋಶ್ ಅಂತ ಸಿನಿಮಾ, ಲಮ್ಹಾ ಒಂದು ಸಿನಿಮಾ ಇತ್ತು ಕಾಶ್ಮೀರ್ನಲ್ಲಿ, ಆಕ್ರೋಶ್ ಬಿಹಾರ್ನ ಸಮಸ್ಯೆಗಳ ಬಗ್ಗೆ, ಆ ಸಿನಿಮಾಗಳು ಓಡ್ಲಿಲ್ಲ. ಅದರಿಂದ ನಿಮ್ಗೇನಾದ್ರೂ ಸೆಟ್ ಬ್ಯಾಕ್ ಆಯ್ತಾ? ಇದು ನನ್ನ ಖಂಡಿತ ಅನ್ನಿಸ್ತು. ಯಾವಾಗ್ಲೂ ಒಂದು ಆಕ್ಟರ್ಗೆ ಇರತ್ತೆ, ಯಾವಾಗ್ಲೂ ಎಲ್ಲ ಪರ್ಫೆಕ್ಟ್ ಆಗಿರ್ಬೇಕು ಅಂತ, ಹಾನೆಸ್ಟ್ ಆಗಿ ಪರ್ಫಾರ್ಮ್ ಮಾಡ್ಬೇಕು. ಯಾರೆಲ್ಲ ಲಮ್ಹಾ ನೋಡಿದ್ರು ಪ್ರತಿಯೊಬ್ರು ನನ್ನನ್ನ ಹೊಗಳಿದ್ರು.
ಸ್ಪೆಷಲಿ ತೆಗಳಿಕೆಯಿಂದ ನನಗೆ ಒಂದು ವಿಚಾರ ನನಗೆ ತುಂಬ, ನಾನು ಎಷ್ಟೇ ಫಿಲ್ಮ್ ಮಾಡಿದ್ರು ಮೀಡಿಯಾ ನನಗೆ ತುಂಬ ಸಪೋರ್ಟ್ ಮಾಡಿದೆ, ನನ್ನ ಆಡಿಯನ್ಸ್ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆಡಿಯನ್ಸ್ ಇವತ್ತು ಏನಂದರೆ ನನಗೆ ನನ್ನ ಆಡಿಯನ್ಸ್ ಇಲ್ಲ ಅಂತ ಅಂದಿದ್ರೆ ಉಳ್ಕೊಳ್ಳೋದು ತುಂಬ ಕಷ್ಟ ಆಗ್ತಾ ಇತ್ತು ಒಬ್ಳು ಆಕ್ಟರ್ ಆಗಿ. ಸ್ಟಿಲ್ ನಾನು ಇವತ್ತು ಒಳ್ಳೆ ಕೆಲಸ ಮಾಡ್ತೀನಿ ಅಂದ್ರೆ ಅದು ಕೂಡ ಅವರಿಂದಾನೆ. ಮತ್ತೆ ಅದು ಕಾಣಿಸುತ್ತೆ ನೋಡಿ, ಇಲ್ಲಿ ಕೂತಿರುವಂತ ಜನ ಎಷ್ಟು ಪ್ರೀತಿ ಕೊಡ್ತಾರೆ ಅಂತ. ಆದ್ರೆ ಆ ನಂತರ ನೀವು ನಿಮ್ಮ ರಸ್ತೆನ ಬದಲಾಯಿಸಿದ್ರಿ. ಇಮ್ರಾನ್ ಹಶ್ಮಿ ಜೊತೆಗೆ ನಾನು ಸಿನಿಮಾ ಮಾಡೋದಿಲ್ಲ, ಯಾಕಂದ್ರೆ ಈತನ ಹೈಟ್ ಕಡಿಮೆ ಇದೆ ಅಂತ ನೀವು ಹೇಳಿದ್ರಿ. ಆಗ ನೋಡಿ, ನಾನು ಕುರುಡಿ, ಎಲ್ಲ ಹೀರೋ ಕುಳ್ರಾಗಿರ್ತಾರೆ, ನನ್ಗೆ ಅರ್ಥ ಆಗಲ್ಲ. ಇಮ್ರಾನ್ ಮಾತ್ರ ಕುಳ್ರು ಹೇಗ್ ಕಾಣಿಸಿದ್ರು ಗೊತ್ತಾಗಿಲ್ಲ. ಆದ್ರೆ ಈಗ ರಾಸ್ 3ನಲ್ಲಿ ಇಮ್ರಾನ್ ಅವ್ರ ಜೊತೆ ಕೆಲಸ ಮಾಡಿದ್ದು ಖುಷಿ ಇದೆಯಾ? ತುಂಬಾ ಖುಷಿ ಆಯ್ತು. ನನ್ಗನ್ಸತ್ತೆ ಅವರು ತುಂಬಾ ಒಳ್ಳೆ ಆಕ್ಟ್ರು. ಆ ಸೀರಿಯಲ್ ಕಿಸ್ಸಿಂಗ್ ಅವ್ರದ್ದು ಟ್ಯಾಗ್ ಏನಿದೋ ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಬಟ್ ಬಿಯಾಂಡ್ ದ್ಯಾಟ್ ನನ್ಗನ್ಸತ್ತೆ ಇಮ್ರಾನ್ ಅವರು ಆಸ್ ಜಸ್ಟ್ ಆಕ್ಟರ್ ಆಗಿ ತುಂಬಾ ಗ್ರೋ ಆಗಿದ್ದಾರೆ, ತುಂಬಾ ಮೇಲಕ್ಕೆ ಬೆಳೆದಿದ್ದಾರೆ ಅವರು. ಫುಟ್ಬಾತ್ ಮಾಡಿದ್ವಿ, ಫುಟ್ಬಾತ್ ಸಿನಿಮಾ ನಾವಿಬ್ರು ಒಟ್ಟಿಗೆ ಕೆಲಸ ಮಾಡಿದ್ವಿ. ಅವ್ರಿಗೇನಿಸ್ತು, ಫುಟ್ಬಾತಲ್ಲಿ ನಾವು ಬ್ರದರ್ ಅಂಡ್ ಸಿಸ್ಟರ್ ಆಗಿದ್ವಿ, ಅದಕ್ಕೆ ಅದು ಓಡ್ಲಿಲ್ಲ ಅಂತ. ಆದ್ರೆ ಅವರು ತುಂಬಾ ಅದ್ಭುತವಾದ ಕಲಾವಿದ, ತುಂಬಾ ಒಳ್ಳೆ ಟ್ಯಾಲೆಂಟ್ ಇದೆ ಅವರಲ್ಲಿ. ನೋಡಿ, ನೀವೊಂದು ಇಂಟರ್ವ್ಯೂನಲ್ಲಿ ಹೇಳಿದ್ರಿ, ನನಗೆ ಕಿಸ್ಸಿಂಗ್ ಸೀನ್ ಮಾಡೋದು ಬಹಳನೇ ಕಷ್ಟ, ತುಂಬಾ ಕಷ್ಟ. ಆದ್ರೆ ಇಂಟಿಮೇಟ್ ಸೀನ್ ಮಾಡೋದು ಬಹಳನೇ ಸುಲಭ ಅಂತ. ಹೌದು, ಯಾಕಂದ್ರೆ ಕಷ್ಟನೇ ಅಲ್ಲ, ಏನು ಮಾಡೋದೇ ಬೇಕಾಗಿಲ್ಲ ಅದ್ರಲ್ಲಿ. ಇಲ್ಲಿ ನೋಡಿ, ಅಲ್ಲಿ ನೋಡಿ, ಆ ಕಡೆ ನೋಡಿ, ಅಷ್ಟೇ ಮುಗ್ದೋಯ್ತು. ಬಿಪಾಶಾ, ನನ್ನ ಹತ್ರ ನಿಮ್ಮ ಮೇಲೆ ಸಾಕಷ್ಟು ದೊಡ್ಡ ಆರೋಪಗಳ ಲಿಸ್ಟೇ ಇದೆ. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಆಪ್ಕೆ ಅದಾಲತ್ನಲ್ಲಿ ಬಿಪಾಶಾ ಬಸು ಅವರ ಮೇಲೆ ಜನತೆಯ ಆರೋಪ ಪ್ರಶ್ನೆಗಳ ಮತ್ತೊಂದು ಸುತ್ತು. ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ನಾವಿವತ್ತು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀವಿ. ಮೊಕದ್ದಮೆಯನ್ನ ಹೊರಿಸಿದ್ದೀವಿ ಫಿಲ್ಮ್ ಸ್ಟಾರ್ ಬಿಪಾಶಾ ಬಸು ಅವರ ಮೇಲೆ. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಬಿಪಾಶಾ ಬಸು ಮೇಲಿರುವ ಆರೋಪವೆಂದರೆ ಇವರು ತುಂಬಾ ತರ್ಲೆ ಎಂಬುದು. ಬಿಪಾಶಾ, ನನಗೆ ನಿಮ್ಮ ಸ್ಕೂಲಿಂದ ಕೆಲವೊಂದು ವಿಚಾರಗಳು ಗೊತ್ತಾಗಿದೆ. ಸ್ಕೂಲಲ್ಲಿ ನಿಮ್ಮನ್ನ ಲೇಡಿ ಗುಂಡಾ ಅಂತಿದ್ರಂತೆ. ನಿಮಗಿಂತ ದೊಡ್ಡ ಮಕ್ಕಳಿಗೂ ಕೂಡ ನೀವು ಹೊಡಿತಾ ಇದ್ರಂತೆ. ಮಾಡ್ತಿದ್ದೆ. ಮತ್ತೆ ಒಂದ್ಸಲ ಎಕ್ಸಾಮಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಆಕ್ಟಿಂಗ್ ಕೂಡ ಮಾಡಿದ್ರಂತೆ. ಮಾಡಿದ್ದೆ. ಮತ್ತೆ ಆಗ ನನಗೆ ಗೊತ್ತಿರಲಿಲ್ಲ ಇಷ್ಟು ಒಳ್ಳೆ ಆಕ್ಟರ್ ಅಂತ, ಯಾಕಂದ್ರೆ ನಾನು ಸೈನ್ಸ್ ಸ್ಟೂಡೆಂಟ್ ಆಗಿದೆ. ಮತ್ತೆ ನಾನು ಫಸ್ಟ್ ಬರ್ತಿದ್ದೆ ಕ್ಲಾಸಲ್ಲಿ ಪ್ರತಿ ವರ್ಷನೂ ಅಷ್ಟೇ. ಸೆಕೆಂಡ್ ಬರೋದು ನಂಗೆ ಇಷ್ಟನೇ ಇರಲಿಲ್ಲ. ಸೊ ಮ್ಯಾಥ್ಸ್ ಎಕ್ಸಾಮಿಗೆ ಮುಂಚೆ ನಾನು ಜಾಸ್ತಿ ಪ್ರಿಪ್ರೇಷನ್ ಮಾಡ್ಕೊಂಡಿರಲಿಲ್ಲ. ಸೊ ನಾನು ಅಂದ್ಕೊಂಡೆ ಕೇವಲ ಒಂದು ಪ್ರಿಬೋರ್ಡ್ನ ಮಿಸ್ ಮಾಡ್ಕೋತೀನಿ, ಸ್ವಲ್ಪ ಆಕ್ಟಿಂಗ್ ಮಾಡ್ತೀನಿ. ಸೊ ಐ ಪ್ರಿಟೆಂಡೆಡ್ ಟು ಫೇಂಟ್. ನನ್ನ ಬಲ್ಗಡೆ ಹಿಡ್ಕೊಂಡು ಫೇಂಟ್ ಆಗ್ಬಿಟ್ಟೆ. ಆಮೇಲೆ ಮಮ್ಮಿ ಬಂದ್ರು, ಆಂಟಿ ಬಂದ್ರು, ಎಲ್ಲರೂ ಬಂದ್ರು. ಅಪ್ಪ ಇರಲಿಲ್ಲ. ಆಮೇಲೆ ಎಲ್ಲರೂ ನೋಡಿದ್ರು, ನಾನು ಹಾಗೆ ಅಳ್ತಾ ಇದ್ದೆ, ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಆಗ ಮಮ್ಮಿ ಅಂದ್ರು, ಬೇಗ ಬೇಗ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಇವಳನ್ನ. ನೇರವಾಗಿ ನನ್ನ ಹಾಸ್ಪಿಟಲ್ ಕರ್ಕೊಂಡು ಹೋದ್ರು. ಆಗ ಅಲ್ಲಿ ಹೇಳಿದ್ರು ಅಪೆಂಡಿಕ್ಸ್ ಆಪರೇಷನ್ನ ಈಗಲೇ ಮಾಡಬೇಕು ಅಂತ. ಆಗ ನಾನು ಕಿರ್ಚಾಡೋಕ್ ಶುರು ಮಾಡಿದೆ, ಇಲ್ಲ ನಾನು ಇವಾಗ ಮಾಡಿಸ್ಕೊಳ್ಳಲ್ಲ, ಅಪ್ಪ ಇಲ್ಲ ಊರಲ್ಲಿ, ಇಲ್ಲ ಇಲ್ಲ ನನ್ನ ಹೊಟ್ಟೆ ನೋವು ಕಮ್ಮಿ ಆಗೋಯ್ತು, ನಾನು ಎಕ್ಸಾಮ್ಗೆ ಹೋಗ್ಬೇಕು, ಇಲ್ಲ ನಾನು ಮಾಡಿಸ್ಕೊಳ್ಳಲ್ಲ. ಅವ್ರು ನನ್ನ ಮಾತು ಕೇಳಲಿಲ್ಲ, ಆಪರೇಟ್ ಮಾಡಿದ್ರು ಅವತ್ತಿನ ದಿನಾನೇ. ಸೊ ನನಗೆ ಇಷ್ಟು ದೊಡ್ಡ ಮಾರ್ಕ್ ಇದೆ ಇಲ್ಲಿ ನನ್ನ ಹೊಟ್ಟೆನಲ್ಲಿ. ನನಗೆ ಆ ಮಾರ್ಕು ಯಾವಾಗ್ಲೂ ನೆನ್ಪು ಮಾಡತ್ತೆ, ಜೀವನದಲ್ಲಿ ಯಾವತ್ತೂ ಸುಳ್ಳು ಹೇಳ್ಬೇಡ ಅಂತ. ಹಾರಿಬಲ್. ಅದಾದ್ಮೇಲೆ ನಾನು ಯಾವ ಎಕ್ಸಾಮು ಮಾಡೋಕ್ಕಾಗ್ಲಿಲ್ಲ, ಎಲ್ಲ ಮಿಸ್ ಮಾಡ್ಕೊಂಡೆ. ನನಗೆ ಸೂಜಿ ಅಂದ್ರೂ ಭಯ. ಅದಾದ್ಮೇಲೆ ಆಪರೇಷನ್ ಆಗೋಯ್ತು, ತುಂಬಾ ದೊಡ್ಡದು ಬೇರೆ. ನನಗೆ ನಡೆಯೋಕ್ಕೂ ಆಗ್ತಾ ಇರ್ಲಿಲ್ಲ. 15 ದಿನ ನಾನು ಸ್ಟ್ರೈಟ್ ಆಗಿ ನಿಂತ್ಕೊಳ್ಳೋಕೆ ಕಷ್ಟ ಆಯ್ತು. ಮತ್ತೆ ಈ ವಿಚಾರನ ನಾನು ನಮ್ಮ ಅಪ್ಪ ಅಮ್ಮನ್ಗೆ 2 ವರ್ಷದ ಹಿಂದೆ ತಾನೇ ಹೇಳ್ದೆ. ದೇ ಕಾಂಟ್ ಬಿಲೀವ್ ನಾನು ಅಷ್ಟು ದೊಡ್ಡ ಸುಳ್ಳು ಗೊತ್ತಾಗಿರ್ಬೇಕು ನೀವು ಬಾಲ್ಯದಲ್ಲೇ ಎಂತ ದೊಡ್ಡ ನಟಿ ಅಂತ. ಹೌದು, ಸಾಲಿಡ್ ಆಕ್ಟರ್ಸ್ ನಾನು. ನೇರ ಆಪರೇಷನ್, ಇದು ತುಂಬಾ ದೊಡ್ಡ ವಿಚಾರ. ನಿಮ್ಮ ತಾಯಿಯವ್ರಿಗೆ ಶಾಕ್ ಆಗಿರ್ಬೇಕು ಅನ್ಸುತ್ತಲ್ಲ, ನೀವು 15ನೇ ವಯಸ್ಸಿನಲ್ಲಿ ಅವ್ರ ಹತ್ರ ಹೋಗಿ ನನಗೆ ಬಾಯ್ ಫ್ರೆಂಡ್ ಇದ್ದಾನೆ, ಅವನನ್ನ ಮದುವೆ ಆಗ್ತೀನಿ ಅಂದಾಗ. ನನಗೆ ಇವತ್ತು ಈ ವಿಚಾರ ನನಗೆ ಚೆನ್ನಾಗಿ ನೆನಪಿದೆ. ಯಾಕಂದ್ರೆ ನಮ್ಮಮ್ಮ ತುಂಬಾ ಡ್ರಾಮಾ ಬಾಜಿ, ಸಿನಿಮಾ ಹೀರೋಯಿನ್ ಥರ. ಅದು ಹೇಗೆ ಅಂದರೆ ಪೂರ್ತಿಯಾಗಿ ಟೇಕಿಂಗ್ ಕೇರ್ ಮದರ್ ಇರ್ತಾರಲ್ಲ, ನನ್ನ ತಾಯಿ ಅದೇ ಥರ, ಆದರೆ ಬೆಂಗಾಲಿ ಸ್ಟೈಲ್. ಸೊ ನಾನು ಸ್ಕೂಲಿಂದ ಬಂದು ನಾನು ಹೇಳಿದೆ, ಮಮ್ಮಿ ಐ ಫಾಲನ್ ಇನ್ ಲವ್. ಆಗ ನಮ್ಮಮ್ಮ ಎದ್ದು ನಿಂತ್ಕೊಂಡ್ರು, ಹಾಗೆ ತಲೆ ಸುತ್ತು ಬರೋರ ಥರ, ಹಾಸಿಗೆ ಮೇಲೆ ಬೀಳೋ ಥರ ನಾಟಕ. ಆಗ ನಾನು ಅಮ್ಮನಿಗೆ ಹೇಳಿದೆ, ನೀವೇನು ಹೇಳಬೇಡಿ, ನನಗೆ 2 ಸಲ್ವಾರ್ ಕುರ್ತಾ ಬೇಕು. ಯಾಕಂದರೆ ನಾನು ಶಾರ್ಟ್ಸಲ್ಲಿ ಇದ್ದಿದ್ದು ಮುಂಚೆ. ಸೊ ನಾನು ಹೇಳಿದೆ, 2 ಸಲ್ವಾರ್ ಕುರ್ತಾ ಒರೆಸ್ಕೊಡು,
ಯಾಕಂದ್ರೆ ಅವರು ಮಾರ್ವಾಡಿ. ಯಾಕಂದ್ರೆ ಅವ್ರ ಮನೆಯವರು ನಾನು ಸಲ್ವಾರ್ ಕುರ್ತಾ ಹಾಕೋಬೇಕು ಅಂತಿದ್ರು. ಮತ್ತೆ ಇವತ್ತಿಂದ ನಾನು ವೆಜಿಟೇರಿಯನ್. ಅದಕ್ಕೂ ಮುಂಚೆ ನಾನು ತುಂಬಾ ಪೂರ್ತಿಯಾಗೆ ನಾನ್ ವೆಜಿಟೇರಿಯನ್ ಆಗಿದ್ದೆ. ಆಮೇಲೆ ಸಡನ್ ಆಗಿ ಹೇಳ್ದೆ ನಾನು ವೆಜಿಟೇರಿಯನ್ ಆಗ್ತೀನಿ ಮತ್ತೆ ಸಲ್ವಾರ್ ಕುರ್ತಾ ಹಾಕೋತೀನಿ, ಮತ್ತೆ ನಾನು ಇವನನ್ನೇ ಮದ್ವೆ ಆಗ್ತೀನಿ. ಪಾಪ ನನ್ನ ಬಡ ತಾಯಿಗೆ ಐ ಹ್ಯಾವ್ ನೋ ಚಾಯ್ಸ್. ಬಟ್ ನನಗೆ ಸಲ್ವಾರ್ ಕುರ್ತಾ ಹೊಲ್ಸ್ಕೊಟ್ರು. ಆ್ಯಂಡ್ ಸೊ ಸಿ ಐ ಆಮ್ ವೆರಿ ಲವಿಂಗ್ ಗರ್ಲ್. ನಾನು ಪ್ರೀತಿ ಮಾಡ್ತೀನಿ ಅಂದ್ರೆ ಫುಲ್ ಆನ್ ಪ್ರೀತಿ ಮಾಡ್ತೀನಿ. ಅದು ಜಾಸ್ತಿ ದಿನ ಉಳಿಲಿಲ್ಲ, ಯಾಕಂದ್ರೆ ನಾನು ಬಾಂಬೆಗೆ ಬಂದುಬಿಟ್ಟೆ. ನನ್ನ ಬೋನಿ ಹಿಟ್ಲರ್ ಅಂತ ಹೇಳ್ಬೇಕು ಅಂದ್ರೆ ನಿಮ್ಮ ತಾಯಿ ಎಷ್ಟು ಲವಿಂಗ್ ಇರ್ಬೇಕು ಅಲ್ಲ? ಹಾ, ಹಿಟ್ಲರ್. ಈಗ ಹೆದರ್ಕೋತಾರೆ ಸ್ವಲ್ಪ ನನಗೆ. ಮೈ ಮದರ್ ಲಿಟಲ್ ಬಿಲ್ ಸ್ಕೇರ್ಡ್ ಆಫ್ ಮೀ. ಯಾಕಂದ್ರೆ ಅವ್ರಿಗೆ ಗೊತ್ತು ನಾನು ಹೇಗೆ ಅಂದ್ರೆ ನನಗೆ ಕೋಪ ತುಂಬಾ ಬೇಗ ಬರುತ್ತೆ, ಅಷ್ಟೇ ಬೇಗ ಮಾಯನೂ ಆಗೋಗುತ್ತೆ. ನನ್ನ ಕೋಪಕ್ಕೆ ಯಾವುದೇ ಬೆಲೆ ಇಲ್ಲ. ಅದೊಂಥರ ಆರ್ಟಿಫಿಷಿಯಲ್ ಕೋಪ. ಆದ್ರೆ ಇಷ್ಟೊಂದು ಟಫ್ ಆಗಿ ಕಾಣುವಂತ, ಇಷ್ಟೊಂದು ಸಿಟ್ ಮಾಡ್ಕೊಳ್ಳೋ ಅಂತ ಬಿಪಾಶಾ ಅವ್ರಿಗೆ ಭೂತಗಳು ಅಂದ್ರೆ ಭಯ ಅಂತೆ. ತುಂಬಾ ಭೂತ, ಡಾರ್ಕ್ನೆಸ್, ಒಂಟಿಯಾಗಿರೋದು, ನಂಗಿದೆಲ್ಲದಕ್ಕೂ ಭಯನೇ ಚಿಕ್ಕವಳಿಂದನೂ. ನನಗನ್ಸುತ್ತೆ ಅಪ್ಪ ಅಮ್ಮ ನಾನು ಚಿಕ್ಕವಳಿದ್ದಾಗ ತುಂಬಾ ಹೆದರಿಸಿದ್ದಾರೆ ಅಂತ. ಏನೋ ಮಾಡಿದರೆ, ನಾನು ಅಕ್ಕ ಇಲ್ದೆ ಮಲಗ್ತಾ ಇರ್ಲಿಲ್ಲ ಚಿಕ್ಕವಳಿದ್ದಾಗ. ಮತ್ತೆ ಈ ಮಾತು ನಿಜನಾ? ಜೀವನದಲ್ಲಿ ಏನಾದ್ರೂ ಕಷ್ಟ ಆದ್ರೆ, ದುಃಖ ಆದ್ರೆ ನೀವು ಸಾಕಷ್ಟು ಅಳ್ತೀರಂತೆ? ಹಾ, ತುಂಬಾ ಜೋರಾಗೆ, 2-3 ದಿನಗಳವರೆಗೆ. 2-3 ದಿನದ ತನಕ ರೂಮಿಂದ ಆಚೆನೆ ಬರಲ್ಲ. 10 ಫಿನಿಶ್ಡ್. ಆದ್ರೆ 3 ದಿನದ ನಂತರ ನೋ ಟರ್ನಿಂಗ್ ಬ್ಯಾಕ್. ಲೈಕ್ ದ್ಯಾಟ್ಸ್ ಇಟ್. ಸೊಲ್ಯೂಷನ್ ಹುಡ್ಕು, ಮುಂದ್ ಹೋಗು. ಆದ್ರೆ 3 ದಿನ ಜಾಸ್ತಿ ರೊಮ್ಯಾಂಟಿಕ್ ಅಳು ಇರತ್ತೆ. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಬಿಪಾಶಾ ಬಸು ಅವರನ್ನ ಕೇಳೋಣ ಅವರ ಜೀವನದ ಮತ್ತೊಂದು ಆಯಾಮದ ಬಗ್ಗೆ. ಈಗೊಂದು ಬ್ರೇಕ್ ತಗೊಳ್ಳೋಣ. ನಾನು ಏನೂ ಮಾಡ್ತಿರ್ಲಿಲ್ಲ, ಆರಾಮಾಗಿ ಮಲ್ಗಿದ್ದೆ ಅಷ್ಟೇ. I'm in trouble. ಮತ್ತೆ ಕೆಲವಷ್ಟು ವರ್ಷಗಳ ನಂತರ ನೀವೇನು ಮಾಡ್ತಿರ್ಲಿಲ್ಲ, ಜಾನ್ ಎಲ್ಲ ಮಾಡ್ತಿದ್ರು. ವೆಲ್ಕಮ್ ಬ್ಯಾಕ್. ಆಪ್ಗೆ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ಫಿಲ್ಮ್ ಸ್ಟಾರ್ ಬಿಪಾಶಾ ಬಸು. ಸೆನ್ಸೇಷನಲ್ ಬಿಪಾಶಾ ಬಸು ಅವರ ಮೇಲೆ ಜನತೆಯ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಬಿಪಾಶಾ ಬಸು ಮೇಲಿರುವ ಆರೋಪವೆಂದರೆ ಇವರು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ಕೋತಾರೆ ಎಂಬುದು. 17ನೇ ವಯಸ್ಸಿನಲ್ಲೇ ನೀವು ನಿಮ್ಮ ಮೊದಲ ಕಮರ್ಷಿಯಲ್ ಅನ್ನ ಮಾಡ್ತೀರಿ. ಅದು ಎಷ್ಟು ದೊಡ್ಡ ಕಾಂಟ್ರವರ್ಸಿ ಆಯ್ತು ಅಂತಂದ್ರೆ ನಿಮ್ಮ ಮನೆ ಮುಂದೆ ಮಹಿಳೆಯರೆಲ್ಲ ಸೇರಿ ಡೆಮಾನ್ಸ್ಟ್ರೇಷನ್ ಮಾಡ್ತಾರೆ. ಹೌದು, ನೆನ್ಪಿರ್ಬೇಕು, ಇದನ್ನ ಮರ್ತಿಲ್ಲ ಅನ್ಸುತ್ತೆ ನೀವು. ಇವಾಗ ನೆನ್ಪು ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಿದ್ದೀನಿ. ಹಾ, ಐ ಥಿಂಕ್ ಕಲಿಡಾ ಕ್ಯಾಂಪೇನ್ ಬಗ್ಗೆ ಅಲ್ಲಿ ಮಾತಾಡ್ತಾ ಇದ್ದೀರಾ? ಸೀನ್ ಏನಾಗಿತ್ತು? ಚಿಕ್ಕವಳಿದ್ದೆ ನಾನು. ಸ್ವಲ್ಪ ತಪ್ಪುಗಳನ್ನ ಮಾಡಿದ್ದೀನಿ ನಾನು, ಮತ್ತೆ ತಪ್ಪುಗಳನ್ನ ಒಪ್ಕೋತೀನಿ. ಐ ಥಿಂಕ್ ಒಂದು ಲಾಂಜ್ರೇ ಕ್ಯಾಂಪೇನ್ ಇತ್ತದು. ಅದು ಟೀನೋ ಜೊತೆ. ಅಲ್ಲಿದು ಮೊದಲನೇ ಪೋಸ್ಟರ್ ಆಚೆ ಬಂದಿದ್ದು, ಅದು ಬ್ಯಾನ್ ಆಗಿ ಹೋಗಿತ್ತು. ಬಿಕಾಸ್ ನಾನೇನೋ ಮಾಡ್ತಿರ್ಲಿಲ್ಲ. ಹಾ, ನೀವು ತುಂಬಾ ಇನ್ನೊಂದು ಡೀನೋ ಏನೋ ಮಾಡ್ತಾ ಇದ್ರು. ಮತ್ತೆ ಆ್ಯಂಡ್ ಇಟ್ ಗಾಟ್ ಆ್ಯಂಡ್ ನಮ್ಮ ಆ್ಯಕ್ಚುಲಿ ಇಟ್ಸ್ ವೆರಿ ಸ್ಯಾಡ್ ಥಿಂಗ್. ಆ ಕ್ಯಾಂಪೇನ್ನ ಯಾರು ಶೂಟ್ ಮಾಡಿದ್ರು ಅವರು ಹಿ ಪಾಸ್ಡ್ ಅವೇ. ತುಂಬ ಒಳ್ಳೆ ಫೋಟೋಗ್ರಫರ್ ಆಗಿದ್ರು ಅವರು. ಇಂಡಿಯಾನಲ್ಲೇನೆ ತುಂಬಾನೇ ಫನ್ ಲವಿಂಗ್ ಕ್ಯಾಂಪೇನ್ ಮಾಡಿದ್ರು, ಗಂಡ ಹೆಂಡತಿ ಮಧ್ಯೆ ಇನ್ ಬೆಡ್. ಆ್ಯಂಡ್ ಯಾ, ಇಟ್ ವಾಸ್. ನೀವ್ ಹೇಳಿದ್ರಿ ಮೊದಲಿಗೆ ನೀವೇನು ಮಾಡ್ಲಿಲ್ಲ, ಡಿನೋ ಮಾಡ್ತಾ ಇದ್ರು ಅಂತ. ನಾನು ಏನೂ ಮಾಡ್ತಿರ್ಲಿಲ್ಲ, ಆರಾಮಾಗಿ ಮಲ್ಗಿದ್ದೆ ಅಷ್ಟೇ. I'm in trouble. ಆಮೇಲೆ ಕೆಲವು ವರ್ಷಗಳಾದ್ಮೇಲೆ ನೀವೇನೂ ಮಾಡ್ಲಿಲ್ಲ, ಜಾನ್ ಮಾಡ್ತಾ ಇದ್ರು. ಇಲ್ಲ, ನಾನಾಗ ಮಾಡ್ತಿದ್ದೆ. ನಾನಾಗ ದೊಡ್ಡೋಳಾಗಿದ್ದೆ. ಹೌದು, ಆಕ್ಟಿವ್. ಯಾ, ಆಕ್ಟಿವ್ ಪಾರ್ಟಿಸಿಪೇಷನ್ ಆಫ್ ಬೋತ್ ಪೀಪಲ್. ಯಾ, ಫಾರ್ ಜಿಸಮ್, ರೈಟ್? ನಾನಂತೂ ನನಗೇನು ಗೊತ್ತಿಲ್ಲ, ನನಗೇನು ಅರ್ಥನೇ ಆಗ್ತಾ ಇಲ್ಲ. ಇವಾಗ ನನ್ನ ಕೈ ತಣ್ಣಗಾಗೋಗಿದೆ ನೋಡಿ. ಆನ್ಸರ್ಸ್ ಕರೆಕ್ಟಾಗಿ ಹೊರಗೆ ಬರ್ತಾನೆ ಇಲ್ಲ. ನೋಡಿ, ಆಪ್ಕೆ ಅದಾಲತ್ಗೆ ಜಾನ್ ಬಂದಿದ್ದಾಗ ನಿಮ್ ಬಗ್ಗೆ ಬಹಳ ಒಳ್ಳೆ ವಿಚಾರಗಳನ್ನ ಹೇಳಿದ್ರು. ಹೌದು, ನಾನಿದ್ದೆ ಅವತ್ತು ಡೆಲ್ಲಿನಲ್ಲಿ. ನಿಮ್ ಬಗ್ಗೆ ಏನೇನು ಹೇಳಿದ್ರು ಅದನ್ನ ಹೌದು ಕೇಳಿಸ್ಕೊಂಡ್ರಾ? ಹೌದು, ಇದ್ದೆ ನಾನು ದಿಲ್ಲಿನಲ್ಲಿದ್ದೆ. ನೀವವತ್ತು ಶೋ ಮಾಡಿದಾಗ. ಹೌದು, ನಾನು ಅವ್ರು ನೋಡಿದ್ದೀನಿ ಆ ಹೇಳಿದ್ರು, ಶೋನ. ನೀವು ಅವ್ರಿಗೋಸ್ಕರ ಏನೆಲ್ಲ ಮಾಡಿದಿರಲ್ಲ ಅದರ ಹೌದು. ಪ್ರತಿಯೊಂದು ಕೂಡ ನೆನಪಿದೆ ಅವ್ರಿಗೆ. ನೆನ್ಪಿಟ್ಕೋಬೇಕು ಜನಗಳು. ಜನತೆಯಿಂದ ಯಾರಾದ್ರೂ ಪ್ರಶ್ನೆ ಕೇಳೋರಿದ್ದೀರಾ? ಮುಂದೆ ಏನಾದ್ರೂ ಚಾನ್ಸಸ್ ಇದೆಯಾ ಜಾನ್ ಜೊತೆ ಮೂವಿ ಮಾಡೋದಿಕ್ಕೆ?
ಡೆಫಿನೆಟ್ಲಿ ಬರೋ ಅಂತ ಚಾನ್ಸಸ್ ಇದೆ. ನನ್ನ ಕಡೆಯಿಂದ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ನಿಮ್ಗಿಷ್ಟನ ಮಾಡ್ಬೇಕಂತ? ನನ್ನ ಆಸೆ ಆ ಥರ ಕೆಲಸ ಮಾಡಬೇಕು ಅನ್ನೋ ಆಸೆ ಇದೆ ಇವಾಗ. ಒಂದ್ ವೇಳೆ ನಾವು ಒಳ್ಳೆ ರೀತಿನಲ್ಲಿ ಸಿವಿಲೈಸ್ಡ್ ಮ್ಯಾನರ್ಸ್ ನಲ್ಲಿ ಆಸ್ ಎ ಗ್ರೋನ್ ಅಪ್ ಹ್ಯೂಮನ್ ಬೀಯಿಂಗ್ಸ್ ಆಸ್ ಅನ್ ಆರ್ಟಿಸ್ಟ್ ಒಟ್ಟಿಗೆ ಕೆಲಸ ಮಾಡ್ಬೇಕಂದ್ರೆ ಖಂಡಿತ ಮಾಡ್ತೇನೆ. ನೋಡಿ, ನೀವ್ ಹೇಳಿದ್ರಿ ಇವತ್ತಿನ ಹುಡುಗರು ಏನಿದ್ದಾರೆ ಇಲ್ಲ, ನಾನು ಹೇಳಿಲ್ಲ. ನನಗೆ ಅವ್ರು ಗೊತ್ತು ನೀವೇನ್ loser. ಹೇಳ್ತಾ ಇದ್ದೀರಾ. ಅವರು ಲೂಸರ್ ಟೈಪ್ ಆಗಿರ್ತಾರೆ. ಇಲ್ಲ, ನಾನು ಆ ಥರ ಹೇಳಿರ್ಲಿಲ್ಲ. ಜರ್ನಲಿಸ್ಟ್ ಬಂದು ಹೇಳಿದ್ರು, ನಿಮ್ ಸುತ್ತ ಹಾಟ್ ಹುಡುಗರಿದ್ದಾರೆ, ನೀವ್ ಯಾರ ಜೊತೆ ಆದ್ರೂ ಡೇಟಿಂಗ್ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರು. ಆರ್ ಆಲ್ ಲೂಸರ್ಸ್ ಅಂದೆ. ಹಾಗೆ ತಮಾಷೆಗೆ ಅದ್ರಲ್ಲಿ ಸೀರಿಯಸ್ನೆಸ್ಸೇ ಇರಲಿಲ್ಲ. ಆಮೇಲೆ ಟೈಟಲ್ ಆಯ್ತು ಆಲ್ ಮೆನ್ಸ್ ಆರ್ ಲೂಸರ್ಸ್. ಅದಾದ್ಮೇಲೆ ನಾನು ಟ್ವೀಟ್ ಕೂಡ ಮಾಡಿದ್ದೆ, ಐ ಲವ್ ಮೆನ್ಸ್ ಆ್ಯಂಡ್ ಇಟ್ಸ್ ಟ್ರೂ. ಐ ಲವ್ ಮೆನ್ಸ್. ಯುನೋ, ನನ್ಗಿರೋ ಫ್ರೆಂಡ್ಸ್ ಎಲ್ಲ ಮೇಲ್ ಫ್ರೆಂಡ್ಸೇ. ಆ್ಯಂಡ್ ಯಾ ಐ ಡೋಂಟ್ ಥಿಂಕ್ ಸೊ. ಐ ರಿಯಲಿ ಡೋಂಟ್ ಥಿಂಕ್ ಸೊ. ಐ ಥಿಂಕ್ ಮೆನ್ ಆರ್ ಫ್ಯಾಂಟಾಸ್ಟಿಕ್. ನಿಮ್ ಲೈಫಲ್ಲಿ ತುಂಬಾ ಒಳ್ಳೆ ಟರ್ನಿಂಗ್ ಪಾಯಿಂಟ್ ಯಾವ್ದಾಗಿತ್ತು? ತುಂಬ ಓಪನಿಂಗ್ ಆಗೋಗಿದೆ ಇಲ್ಲಿ. ತುಂಬ ಪಾಸ್ಟನ್ನು ರಿವಿಸಿಟ್ ಕೂಡ ಮಾಡಿದ್ದೀನಿ ನಾನಿಲ್ಲಿ. ತುಂಬ ದಿನದಿಂದ ಮಾಡಿರಲಿಲ್ಲ. ಐ ಥಿಂಕ್ ಟರ್ನಿಂಗ್ ಪಾಯಿಂಟ್ ಇನ್ ಮೈ ಲೈಫ್ ಅಟ್ ದಿಸ್ ಪಾಯಿಂಟ್ ಐ ವುಡ್ ಸೇ ಈಸ್ ಫ್ರಮ್ ದ ಟೈಮ್ ಐ ಹ್ಯಾಡ್ ಎ ಬ್ರೇಕಪ್. ನಾವು ಲೈಫನ್ನು ತುಂಬ ಗ್ರಾಂಟೆಡ್ ಆಗಿ ತಗೊಂಡು ಮುಂದೆ ಹೋಗ್ತಾ ಇರ್ತೀವಿ. ಮತ್ತೆ ನಮ್ಮ ಪ್ರಿಯಾರಿಟೀಸು ಕೂಡ ತುಂಬ ಚೇಂಜ್ ಆಗ್ತಾ ಇರತ್ತೆ ಬೇರೆ ಬೇರೆ ಜನಗಳ ಮೇಲೆ. ನಂಗೆ ಎಲ್ಲೋ ಒಂದು ಕಡೆ ನಂಗೆ ನನ್ನ ಜೀವನ ಪಾಠ ಕಲಿಸ್ತು. ನಾನ್ ಮೊದಲೇ ಹೇಳಿದ್ದೆ ಈ ವಿಚಾರದ ಬಗ್ಗೆ. ನಮ್ಮ ಮೊದಲನೇ ಪ್ರಿಯಾರಿಟಿ ನಮ್ಮೇಲೇನೆ ಇರಬೇಕು. ನೀವು ನಿಮ್ಮ ಖುಷಿನ ಅರ್ಥ ಮಾಡ್ಕೊಂಡ್ರೆ, ನಿಮ್ಮನ್ನ ನೀವ್ ಅರ್ಥ ಮಾಡ್ಕೊಂಡ್ರೆ, ಖಂಡಿತ ಆಗ ಐ ಥಿಂಕ್ ಯು ವಿಲ್ ಬಿ ಅ ಬೆಟರ್ ಗಿವರ್ ಇನ್ ಲೈಫ್. ಮತ್ತೆ ನಿಮಗೆ ಬೆಟರ್ ಯಾವುದೋ ಅದನ್ನ ನೀವು ಚೂಸ್ ಮಾಡ್ಕೋತೀರಾ ನಿಮ್ಮ ಜೀವನದಲ್ಲಿ. ಸೊ ತುಂಬಾ ವಿಚಾರಗಳನ್ನ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ನಾನು ಹೇಳ್ದಾಗೆ ನನ್ನ ಫ್ರೆಂಡ್ಸ್ ಅಂತಾರೆ ನಾನು ತುಂಬಾ ಹ್ಯಾಪಿ ಗರ್ಲ್, ನಾನು ಹೇಗಾಗತ್ತೋ ಜೀವನ ಹಾಗೆ ತಗೋತೀನಿ. ಸ್ವಲ್ಪ ಮೆಚುರಿಟಿ ಬಂದಿದೆ ನನ್ನ ಜೀವನದಲ್ಲಿ. ಅದಕ್ಕೆ ಮುಂಚೆ ನನ್ನ ಲೈಫಲ್ಲಿ ತುಂಬಾ ಫ್ಯಾಂಟಸಿ ಇತ್ತು. ಈಗ ರಿಯಾಲಿಟಿ ಏನು ಅನ್ನೋದ್ರ ಮೇಲೆ ನನ್ನ ಜೀವನ ಹೋಗ್ತಾ ಇದೆ. You've been so scared of darkness and demons and all those things from your childhood. How was it to do Raz and Raz 3? ನೋಡಿ, ನನಗನ್ಸತ್ತೆ ಈ ಭಯ ಏನಿದೆ ನನ್ನಲ್ಲಿ ಚಿಕ್ಕದ್ರಿಂದ, ಐ ಥಿಂಕ್ ಈ ಥರ ಸಿನಿಮಾಗಳನ್ನ ಮಾಡಿ ನಾನು ಅದರಿಂದ ಹೊರಗೆ ಬರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ನೋಡೋದಕ್ಕೆ ನಾನು ಹೆದರುಪುಕ್ಲಿ ಥರ ಕಾಣಲ್ಲ, ಆದರೆ ನಾನು ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ. ಯಾವುದಕ್ಕೆಲ್ಲ ನಾನು ಹೆದರ್ಕೋತೀನೋ ಅದನ್ನ ಫೇಸ್ ಮಾಡಬೇಕು ಜೀವನದಲ್ಲಿ. ಆ್ಯಂಡ್ ಸಮ್ವೇರ್ ಐ ವಾಂಟ್ ಟು ಬಿ ಸ್ಟ್ರಾಂಗ್ ಫಾರ್ ಮೈ ಸೆಲ್ಫ್. ಐ ಡೋಂಟ್ ನೋ, ನಾನು ಎಲ್ಲ ಹುಡುಗಿಯರ ಬಗ್ಗೆನೂ ಹೇಳ್ತಾ ಇದ್ದೀನಿ. ಒಂದು ವೇಳೆ ನಿಮ್ಮ ಜೀವನದಲ್ಲಿ ಯಾವುದ್ರ ಬಗ್ಗೆ ಆದರೂ ಭಯ ಇದ್ರೆ ಓಡ್ ಹೋಗೋ ಬದಲು ನೀವು ಹೋಗಿ ಫೇಸ್ ಮಾಡಬೇಕು. ಆಗ ಆ ಭಯ ಹೋಗತ್ತೆ. ನೀವು ಹಲ್ಲಿಗೆ ತುಂಬಾ ಹೆದರ್ಕೊಳ್ತೀರಂತೆ. ತುಂಬಾ ಹೆದರ್ತೀನಿ. ನಾನು ಅದನ್ನ ಫೇಸ್ ಮಾಡೋದಕ್ಕೆ ಇಷ್ಟಪಡಲ್ಲ. ಇಲ್ಲ, ತುಂಬಾ ಹೆದರ್ತೀನಿ. ನೀವೇ ಹೇಳಿದ್ರಿ ಯಾವ್ದಕ್ಕೆಲ್ಲ ಹೆದರ್ಕೊಳ್ತೀವೋ ಅದನ್ನ ನಾವು ಫೇಸ್ ಮಾಡ್ಬೇಕು ಅಂತ. ತರಿಸ್ಲಾ ಏನಂತೀರಾ? ಇಲ್ಲ, ನಾನು ಎಷ್ಟು ಜೋರಾಗಿಲಿಂದ ಓಡ್ತೀನಿ ಅಂತಂದ್ರೆ 1 ಸೆಕೆಂಡಲ್ಲಿ ಮಾಯ ಆಗಿ ಹೋಗ್ತೀನಿ. ಪಲ್ಯ ಅಂದ್ರೆ ನನಗೆ ತುಂಬಾ. ನಾನೊಂದು ಶೋ ನೋಡಿದ್ದೆ, ಒಂದು ಗೇಮ್ ಶೋ, ತುಂಬಾ ದೊಡ್ಡ ಚಾನಲಲ್ಲಿ ಬರ್ತಾ ಇತ್ತು. ಹುಡುಗಿರ್ ಕೂತಿದ್ರು, ಅವ್ರ ಮುಖದಲ್ಲಿ ಮ್ಯಾಂಗೋ ಹಾಕಿದ್ರು, ಮ್ಯಾಂಗೋ ಜ್ಯೂಸ್, ಮತ್ತೆ ಎಷ್ಟು ದಪ್ಪಗಿರೋ ಪಲ್ಲಿನ ಅದ್ರಲ್ಲಿ ಬಿಟ್ಟಿದ್ರು ಅಂದ್ರೆ, ಅದರಲ್ಲಿ ಕೆಲವರು ನನ್ನ ಫ್ರೆಂಡ್ಸು, ಫೆಲೋ ಮಾಡೆಲ್ಸ್, ನೇತ್ರ ಮತ್ತೆ ಇನ್ನೊಬ್ರು, ಮತ್ತೆ ಆನಾ ಗುಪ್ತಾ, ಮತ್ತೆ ಎಷ್ಟು ಪಲ್ಲಿ ಎಲ್ಲ ಮುಖದ ಮೇಲೆ ಬಂದಿತ್ತು ಅಂದ್ರೆ ನನ್ನ ಸತ್ತೇ ಹೋಗ್ತಿದ್ದೆ. ನನಗೆ ಆ ಥರ ದುಡ್ಡು ಬೇಕಾಗಿಲ್ಲ, ನನಗೆ ಆ ಥರ ಎಕ್ಸೈಟ್ಮೆಂಟು ಬೇಕಾಗಿಲ್ಲ. ಪಲ್ಲಿ ಬಂದು ನನ್ನ ಮುಖದಲ್ಲಿ ಅಂಟ್ಕೊಳ್ಳೋ ಅಂಥದ್ದು ಬೇಡ. I can't do that. ಬಿಪಾಶಾ, ನಾವು ಸಾಕಷ್ಟು ಪ್ರಶ್ನೆಗಳನ್ನ ಇವತ್ತು ನಿಮ್ಮನ್ನ ಕೇಳಿದ್ವಿ, ಮತ್ತೆ ಸಾಕಷ್ಟು ರಹಸ್ಯಗಳನ್ನ ಆಪ್ಕೆ ಅದಾಲತ್ನಲ್ಲಿ ನೀವು ಬಿಚ್ಚಿಟ್ರಿ. ಬಹಳ ಆನೆಸ್ಟಿಯಿಂದ ಎಲ್ಲದಕ್ಕೂ ಉತ್ತರವನ್ನ ಕೊಟ್ರಿ. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಇವತ್ತಿನ ಜಡ್ಜ್ ಮಹೇಶ್ ಭಟ್ ಅವರ ತೀರ್ಪನ್ನ ಕೇಳೋಣ. ನಾನು ನಿಜವಾಗ್ಲೂ ತಲೆನ ಎತ್ತಿ ಹೆಮ್ಮೆನ ಪಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ನಾವಿವತ್ತು ಮೊಕದ್ದಮೆಯನ್ನ ನಡೆಸಿದ್ದು ಬಿಪಾಶಾ ಬಸು ಅವರ ಮೇಲೆ. ನಾವು ಅವರನ್ನ ಕೇಳಿದ್ವಿ ಅವರ ಹೊಸ ಸಿನಿಮಾಗಳ ಬಗ್ಗೆ, ನಾವು ಅವರನ್ನ ಕೇಳಿದ್ವಿ ಅವರ ಭಯದ ಬಗ್ಗೆ, ಅವರ ರಿಲೇಷನ್ನ ಬಗ್ಗೆ, ಅವರ ಬಾಲ್ಯದ ಬಗ್ಗೆ. ಬಿಪಾಶಾ ಬಸು ಅವರು ಎಲ್ಲ ಪ್ರಶ್ನೆಗಳಿಗೂ ಪ್ರಾಮಾಣಿಕವಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಈಗ ಸಮಯ ಬಂದಿದೆ ಇವತ್ತಿನ ಜಡ್ಜ್, ಪ್ರೊಡ್ಯೂಸರ್, ಡೈರೆಕ್ಟರ್ ಮಹೇಶ್ ಭಟ್ ಅವರ ತೀರ್ಪನ್ನ ಕೇಳೋದಕ್ಕೆ. ಮಾತು ಯಾವುದು ಮನಸ್ಸಿಂದ ಬರುತ್ತೋ
ಅದು ಪರಿಣಾಮ ಬೀರುತ್ತೆ. ಇವತ್ತು ಬಿಪಾಶಾ ಮನಸ್ಸಿಂದ ಮಾತಾಡಿದ್ದಾರೆ. ಈ ಪೂರ್ತಿ ಹಿಂದೂಸ್ತಾನ ನಿಮಗೆ ನಮಸ್ಕರಿಸುತ್ತೆ. ನೀವೊಬ್ರು ಮಹಿಳಾ ನಾಯಕಿ, ಈಗಿನ ಯುವ ಪೀಳಿಗೆಗೊಂದು ರೋಲ್ ಮಾಡೆಲ್ ಇದ್ದ ಹಾಗೆ. ನೀವು ನಿಮ್ಮ ಚೌಕಟ್ಟಿನಲ್ಲಿ ಬದುಕನ್ನ ಬದುಕಿದೀರಾ. ನೀವು ನೋವಿನ ಜೀವನ ಅನುಭವಿಸಿದೀರಾ, ಜೀವಿಸಿದೀರಾ. ಮತ್ತೆ ನೀವು ಇವತ್ತು ಎಂಥ ಒಂದು ಸ್ಥಾನದಲ್ಲಿದ್ದೀರಾ ಅಂತಂದ್ರೆ ಇಲ್ಲಿಂದ ನಿಮ್ಮ ಒಂದು ಹೊಸ ಜೀವನ ಶುರುವಾಗುತ್ತೆ. ಬಹಳ ಬಹಳ ಧನ್ಯವಾದ ನಿಮ್ಗೆ. ನನ್ನ ಸೌಭಾಗ್ಯ ನೀವು ನನ್ನ ಜೀವನದಲ್ಲಿ ಸಿಕ್ಕಿರೋದಕ್ಕೆ. ಇವತ್ತು ನಿಮ್ಮನ್ನ ನೋಡಿ ನಾನು ನಿಜವಾಗ್ಲೂ ತಲೆನ ಎತ್ತಿ ಹೆಮ್ಮೆನ ಪಡ್ತಾ ಇದ್ದೀನಿ. Oh, Bacha. ಇವಾಗ ನಾನು ಹತ್ತು ಬಿಡ್ತೀನಿ. ಬಟ್ Oh, ಸಾಹೇಬ್ರಿಗೆ that's so ಏನಾದ್ರೂ sweet. ಹೇಳೋದಕ್ಕೆ ಇಷ್ಟಪಡ್ತೀರಾ? ನಿಮಗೆ ಗೊತ್ತಾ, ನಾನು ತುಂಬಾ ಎಮೋಷನಲ್ ಗರ್ಲ್. ಬಟ್ ಸರ್ ನನ್ನ ಬಗ್ಗೆ ಆ ಥರ ಹೇಳಿದ್ದು ನಿಜವಾಗ್ಲೂ ಇಟ್ಸ್ ಸೋ ಸ್ವೀಟ್. Thank you. ಬಿಪಾಶಾ ಅವರೇ, ಇದೇ ತರದ ಕಾಂಪ್ಲಿಮೆಂಟ್ಸ್ ನಿಮಗೆ ಸಿಗ್ತಾ ಹೋಗ್ಲಿ ಅಂತ ನಾವು ಆಶಿಸ್ತೀವಿ. ನಿಮ್ಮ ಕಣ್ಣಿಂದ ಸದಾ ಆನಂದ ಬಾಷ್ಪ ಬರ್ತಾ ಇರಲಿ, ನಿಮ್ಮ ಸಿನಿಮಾಗಳು ಹಿಟ್ ಆಗ್ಲಿ, ಜನಗಳನ್ನ ನೀವು ಮನರಂಜಿಸ್ತಾ ಇರಿ, ಬಹಳ ದೊಡ್ಡ ಸ್ಟಾರ್ ಆಗಿ ಇನ್ನೂ ಹೆಚ್ಚಿನ ಸಿನಿಮಾಗಳನ್ನ ಮಾಡಿ ಇನ್ನಷ್ಟು ಜನರ ಹೆಚ್ಚಿನ ಪ್ರೀತಿ ನಿಮಗೆ ಸಿಗ್ಲಿ ಅಂತ ಆಶಿಸ್ತಾ ಇವತ್ತಿನ ಶೋ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮುಂದಿನ ವಾರ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೇವೆ ಮತ್ತೊಬ್ರು ಹೊಸ ವ್ಯಕ್ತಿಯೊಂದಿಗೆ. ಅಲ್ಲಿ ತನಕ ನಮಸ್ಕಾರ.